ತುಂಬಾ ಸಿಂಪಲ್. ಈ ಮುತ್ತಿಗೆ ಲೈಫಲ್ಲಿ ಒಂದೇ ಒಂದ್ ಡ್ರೀಮು. ಒನ್ ಮೋರ್ ಅನ್ಬೇಕು ನೀವು. ವಿಡಿಯೋ ಆದಷ್ಟು ಕಂಪ್ಲೀಟ್ ನೋಡಿ, ಕಂಪ್ಲೀಟ್ ನೋಡಿದವರು ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೊಂಡು ನೋಡಿ, ಅಷ್ಟೇ ನಾವು ಕೇಳೋದು ನಿಮ್ಮಿಂದ. ನಮಸ್ಕಾರ ಕರ್ನಾಟಕ. ನಾವು ಹೇಳೋದೊಂದೇ, ಯಾವಾಗಲೂ ಇನ್ಸ್ಟಾಗ್ರಾಮ್ ಅಥವಾ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಹೇಳ್ತಿರೋದೊಂದೇ, ನಿಮ್ಮ ಕಮೆಂಟ್ಸ್ ಆಧಾರದ ಮೇಲೆ ನಾವು ಹೋರಿನ ಸಂದರ್ಶನ ಮಾಡೋದಾಗಲಿ ಅಥವಾ ನಿಮಗೆ ತೋರಿಸೋದಾಗಲಿ ಮಾಡ್ತಿರೋದು. ನಿಮ್ಮ ಅಪೇಕ್ಷೆ ಮೇರೆಗೆ ಇವತ್ತು ಕಡಲಮುತ್ತು ಅಂತ ಒಂದು ಹೋರಿಗೆ ಬಂದಿದ್ದೀವಿ. ತುಂಬ ಜನ ಹೆಚ್ಚು ಕಡಿಮೆ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸತತವಾಗಿ ನೋಡ್ಕೊಂಡು ಬರ್ತಿದ್ದೀರಾ ಅಥವಾ ನಮ್ಮ ಇನ್ಸ್ಟಾಗ್ರಾಮ್ನ ಯಾರು ಫಾಲೋ ಮಾಡ್ಕೊಂಡು ಬರ್ತಿದ್ದೀರಾ ಅವ್ರಿಗೆ ಗೊತ್ತಿರುತ್ತೆ ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬಲ್ಲಿ ಇದ್ರದ್ದೊಂದು ಹೆಸರು ಬರ್ತಾ ಇರುತ್ತೆ ಅಂತ. ಅದರ ಆಧಾರದ ಮೇಲೆ ಇವತ್ತು ಬಂದಿರೋದು KM ಕಡಲಮುತ್ತು ಅನ್ನೋ ಒಂದು ಹೋರಿ. ಹೋರಿ ನೋಡಿದಾಗ ಹೈಟಲ್ಲಿದೆ, ಬಟ್ ಕೊಂಬು ನೋಡಿದಾಗ ಇವತ್ತು ಎಷ್ಟೋ PP ಹೊತ್ಕೊಂಡು ಹಬ್ಬ ಮಾಡ್ತಿದ್ದಾವೆ ಎತ್ತುಗಳು. ಬಟ್ ಆ ಎತ್ತುಗಳನ್ನ ಎಲ್ಲಕ್ಕೂ ಹೋಲಿಸಿದಾಗ ಈ ಎತ್ತುಗಳನ್ನ ನಾವು ಬಂದಾಗ ಫಸ್ಟು ನೋಡಿದ್ದೆ ಕೊಂಬನ್ನ. ಈ ಕೊಂಬು ಹಿಡ್ಕೊಂಡು ಹೆಂಗೆ PP ಹೊರುತ್ತೆ ಅನ್ನೋದು ನಮ್ಮ ತಲೆಯಲ್ಲಿ ಬಂದಿದ್ದು ಫಸ್ಟ್ ಪ್ರಶ್ನೆ. ಇಂಥ ಹಲವಾರು ಪ್ರಶ್ನೆಗಳು ಕೆಲವೊಂದು ಹೋರಿ ಮಾಲೀಕರಿಗೆ ಅದಕ್ಕೆ ಉತ್ತರ ಕೊಡಬೇಕಾಗಿರುತ್ತೆ ಕೆಲವು ಪ್ರಶ್ನೆಗಳಿಗೆ, ಅಥವಾ ನಿಮ್ಮಲ್ಲಿ ಅಂಥ ಪ್ರಶ್ನೆಗಳು ಕೆಲವೊಂದಿರುತ್ತೆ. ಅಂಥವನ್ನ ನಿಮಗೆ ಒಂದು ತಿಳಿಸೋ ಅಂಥ ಪ್ರಯತ್ನ ನಮ್ದಷ್ಟೇ. ಆದಷ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಏಕೆಂದರೆ ಅರ್ಧ ಬರ್ಧ ನೋಡಿದಾಗ ಅರ್ಧ ಬರ್ಧ ಮಾತ್ರ ನೀವು ತಿಳ್ಕೊಳಕ್ಕಾಗುತ್ತೆ. ಆ ಹೋರಿ ಬಗ್ಗೆ, ಆ ಹೋರಿ ಹಿಂದೆ ಅವ್ರು ಕಷ್ಟಪಟ್ಟಿರೋದು ಅಥವಾ ಆ ಹೋರಿ ಹಿಂದೆ ಅವರು ಏನು ಅಂದ್ಕೊಂಡಿದಾರೋ ಹೋರಿ ಅವ್ರಿಗೆ ಅದನ್ನು ಕೊಡ್ತಿದೆಯಾ, ಪ್ರತಿಯೊಂದನ್ನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಫಸ್ಟು ಹೋರಿ ಮಾಲೀಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಕಿರಣ್ ಅಂತ. ಕಿರಣ್ ಅವ್ರು ಏನು ಮಾಡ್ತಿರೋದು ಫಸ್ಟ್ ಆಫ್ ಆಲ್ ಅಂತ? ನಾವು ಹಿಂದಿನ ಕಾಲದಿಂದ ರೈತಾಪಿ ಜೀವನ ನಾವು ಮಾಡ್ತಾ ಇರೋದು. ನಾವು ಹಂಗೆ ಕೈ ಕಸಬು ಮಾಡ್ತಾ ಇದ್ದೀವಿ, ಕಾರ್ಪೆಂಟರ್ ವರ್ಕ್ ಅದು ಮಾಡ್ತಾ ಇರ್ತೀವಿ. ಅದರಲ್ಲಿ ನಮ್ಮ ಟೈಮಲ್ಲಿ ನಾವು ನಮ್ಮ ಖುಷಿಗೆ ಇದನ್ನ ಮಾಡ್ತೀವಿ. ಅಂದ್ರೆ ಈಗ ಹೇಳಿದ್ರಿ ರೈತಾಪಿ ಮಾಡ್ತಿದ್ರಿ. ರೈತಾಪಿ ಮಾಡಬೇಕಾದ್ರೆ ಬಸವಣ್ಣ ಓಕೆ ಬೇಕೇ ಬೇಕು. ಅದರಲ್ಲಿ ನೀವು ಹೇಳಿದ್ರಿ ಕಾರ್ಪೆಂಟರ್ ವರ್ಕು ಮಾಡ್ತಿದ್ದೀವಿ ಅಂತ. ಇವೆರಡರ ನಡುವೆ ಹೋರಿ ಹಬ್ಬ ಅನ್ನೋದು ಬೇಕು ಅನ್ನೋದಾದ್ರೆ ಏನಕ್ಕೆ ಬೇಕಾಗುತ್ತೆ ಅಂತ? ಹೋರಿ ಹಬ್ಬ ಅನ್ನೋದು ಸರ್ ನಾವು ಹಿಂದಿಂದ ಬಂದಿರೋದು ಮರಿಬಾರ್ದು. ಹೋರಿ ಹಬ್ಬ ಹೋರಿ ಹಬ್ಬ ಆಮೇಲೆ ಬಸವಣ್ಣನ ಮೇಲೆ ನಮಗೆ ಅವಾಗಿಂದನೂ ಭಾಳ ಪ್ರೀತಿ ಜಾಸ್ತಿ. ಆಮೇಲೆ ನಮ್ಮ ಮನೆಯಲ್ಲೇ ಹುಟ್ಟಿರೋದಿದು. ಪ್ರೀತಿ ಏನಕ್ಕಿಂತ ಇದು ತುಂಬ ಮನೆಯಲ್ಲಿ ಹುಟ್ಟಿ ನಮಗೆ ತುಂಬ ಹೆಸರು ಮಾಡಿಕೊಡ್ತಾ ಇದೆ. ಈಗ ಮನೇಲೆ ಹುಟ್ಟಿ ಸರ್, ಇದಕ್ಕರ ಮನೇಲೆ ಹುಟ್ಟಿದ್ದು. ತುಂಬ ಮುಂಚೆ ಎಲ್ಲ ತಂದಿದ್ದೀವಿ. ತುಂಬ ನಮ್ಮ ಮಣಿಕಂಠ ಅನ್ನೋದೊಂದು ಇತ್ತು. ಆಮೇಲೆ ತುಂಬ ಹಲವಾರು ಎತ್ತುಗಳು ಇದ್ದವು. ಅದರಲ್ಲಿ ನಮ್ಮದು ಒಂದು ಸ್ವಲ್ಪ ಮಣಿಕಂಠ ಅನ್ನೋದು ಒಂದು ಸ್ವಲ್ಪ ಹೆಸರು ಮಾಡ್ತು. ನೆಕ್ಸ್ಟು ಆ ಟೈಮಲ್ಲಿ ಮತ್ತೆ 2 ಹೋರಿ ತಂದಿವಿ. ಒಂದು ಸ್ವಲ್ಪ ಫೇಲ್ ಆಯಿತು ಒಂದು. ಅದು ನೆಕ್ಸ್ಟು ಮನೆಯಲ್ಲೇ ಹುಟ್ಟಿದ್ದು ಚೆನ್ನಾಗಿ. ಇದು ಅವಾಗಿಂದನೂ ಭಾಳ ರ್ಯಾಶಲ್ಲಿತ್ತು ಕರ. ಹಾಗಾಗಿ ಇದನ್ನ ಬಳಸ್ತಾ ಇದ್ದೀವಿ ಸರ್. ಬಳಸ್ತಾ ಇದ್ದೀವಿ. ನಾನು ಫಸ್ಟ್ ಕ್ವಶನ್ನೇ ಹೋಗ್ಬಿಡ್ತೀನಿ ನಿಮಗೆ. PPಲಿ ನೋಡಿದ್ದೀನಿ ನಾನು, ಯಾಕೆಂದರೆ ಕೆಲವೊಬ್ರು ನಿಮ್ಮ ಇದರ ಅಭಿಮಾನಿಗಳು ಕೆಲವೊಬ್ರು ನನ್ನ ಮೆನ್ಷನ್ ಮಾಡಿ ಸ್ಟೋರಿಗೆ ಹಾಕಿರ್ತಾರೆ. ಅವಾಗ ನಾನು ನೋಡಲೇಬೇಕಾಗುತ್ತೆ ಆ ವಿಡಿಯೋಗಳನ್ನೆಲ್ಲ. ನಾನು ನೋಡಿರೋ ಪ್ರಕಾರ ಚೆಟ್ಟಲ್ಲಿ ಕಾಣಲ್ಲ ಕೊಂಬುಗಳು, ಬಟ್ ಈಗ ಕಾಣುತ್ತೆ. ನಾನು ಇದುವರೆಗೂ ಸಂದರ್ಶನ ಮಾಡಿರುವಂಥ ಹೋರಿಗಳಲ್ಲಿ ಕೊಂಬೆಲ್ಲ ನಾರ್ಮಲ್ ಇದ್ದಂಥವು, ಒಂಥರ ಚೆನ್ನಾಗಿದ್ದಂಥವು ಇದ್ದಾವೆ. ಬಟ್ ಇದರಲ್ಲಿ ಏನಾಗುತ್ತೆ, ಚೆಟ್ಟಿಗೆ ಹೋಲಿಸಿದಾಗ ಕೊಂಬು ಚಿಕ್ಕದಾಗುತ್ತೆ. ಹೆಂಗ್ ಪ್ರಿಫರ್ ಮಾಡಿದ್ರಿ ಅಂತ? ಇಲ್ಲ ಇದು ಹೋರುತ್ತೆ ಅನ್ನೋ ನಂಬಿಕೆ ಹೆಂಗ್ ಬಂತು ಅಂತ? ಸರ್, ಹೋರುತ್ತೆ ಅನ್ನೋದು ನಾವು ಫಸ್ಟ್ ಚೆಟ್ಟಲ್ಲೇ ಒಂದು ಸ್ವಲ್ಪ ರೂಢಿ ಮಾಡೋಣ. ಅಂದರೆ ಈಗ ಕೊಬ್ಬರಿ ಹೋರಿ ಅಂದರೆ ಸ್ವಲ್ಪ ಈಗ ಇರೋದೆಲ್ಲ ಟ್ರೆಂಡಿಂಗು PP ಹೋರಿ. ಈ ಕೊಬ್ಬರಿ ಹೋರಿ ಅಂದರೆ ಇದು ನಾವು ಒಂದು 4-5 ಸಲ ಬಿಟ್ಟರೆ ಇದು ಕಣ್ಣಿಗೆ ಕಾಣ್ತಿದ್ದಿಲ್ಲ. ಇದನ್ನ ಯಾವಾಗ ಒಂದು ಸ್ವಲ್ಪ ಒಂದು ಮೀಡಿಯಂ ಕಮ್ಮಿ, ಇದು ಬರೀ ಚೆಟ್ಟಲ್ಲೇ ನೋಡೋಣ. ಜನ ನಮ್ಮ ಅಣ್ಣರೆಲ್ಲ ಬೈದರು, ಇದು ಕೊಂಬು ನಿಲ್ಲಲ್ಲ ಹಾಗೆ ಅಂತ. ನಾವು ಸಣ್ಣಕ್ಕೆ ಚೆಟ್ಟು ನಾವೇ ಇಲ್ಲೇ ರೆಡಿ ಮಾಡಿ, ನಮ್ಮ ಹುಡುಗನೇ ಇದ್ದಾನೆ, ಅವನೇ ರೆಡಿ ಮಾಡಿ ಒಂದು ಸ್ವಲ್ಪ ಸಣ್ಣಕ್ಕೆ ಮಾಡಿ ರೆಡಿ ಮಾಡಿ ಸುಮಾರು 4 ಅಡಿ ಮಾತ್ರ ಕಟ್ಟಿದ್ದೀವಿ ಚೆಟ್ಟು. PP ಸಣ್ಣ ಚೆಟ್ ಮಾಡಿ PP ಕಟ್ಟಿದ್ದೀವಿ. ಅದರಲ್ಲಿ ಸ್ವಲ್ಪ ಒಂದು 2 ರೌಂಡ್ ಪಾಸ್ ಆಯಿತು. ಆಮೇಲೆ ಅಂದರೆ ಈಗ ಇದ್ರ ವಯಸ್ಸು ಭಾಳ ಚಿಕ್ಕ ಸರ್. ಇದು 4 ಅಲ್ಲಿಗೆ 2 ಅಲ್ಲಿಗೆ ಚೆಟ್ ಮಾತ್ರ ಮಾಡಿದ್ದೀವಿ. 2 ಅಲ್ಲಲ್ಲಿ ಚೆಟ್ ನಿಲ್ಲಿಲ್ಲ. ಈ ವರ್ಷ ಒಂದು ಸ್ವಲ್ಪ 4 ಅಲ್ಲಲ್ಲಿ ಬಂತು. 4 ಅಲ್ಲಿ ಬಂದಮೇಲೆ ಒಂದು ಸ್ವಲ್ಪ ಚೆಟ್ಟು ಕೋಡ್ ಬಿಗಿ ಅಂತ ಅನ್ಸುತ್ತು. ಹಾಗಾಗಿ ಚೆಟ್ ರೆಡಿ ಮಾಡಿದ್ವಿ. ಒಂದು ಸ್ವಲ್ಪ PP ಕಟ್ಟಿ ಈ ವರ್ಷ ಇಷ್ಟಿದೆ ಸರ್. ಇದು ಸ್ವಲ್ಪ ಈಗ ಬೆಳವಣಿಗೆ, ಇದ್ರ ವಯಸ್ಸು ಆಳ್ತನ ದೊಡ್ಡದಿದೆ ಅಷ್ಟೇ. ಇದ್ರ ವಯಸ್ಸಿಗೆ ಆಳ್ತನ ದೊಡ್ಡದಿದೆ. ಸುಖವಾಗಿ ಸಾಕಿದೀವಿ ಆ ಥರ, ಹಾಗಾಗಿ ಆಳ್ತನ ದೊಡ್ಡದಿದೆ. ಕೊಂಬು ಇನ್ನೂ ಬೆಳೆಯುತ್ತೆ ಸರ್ ಇದಕ್ಕೆ.
ಕೊಂಬೆಳಿ ಅಂದ್ರೆ ನಾನು ಕೇಳ್ತಿರೋದು ಏನಕ್ಕೆ ಅಂದ್ರೆ ನಾವು ಪಿ ಚಟ್ಟೆಲ್ಲ ನೋಡ್ದ ಹೋದಾಗ ತುಂಬಾ ಚೆನ್ನಾಗಿರೋ ಎತ್ತುಗಳು ಕೆಲವೊಂದು ಟೈಮು ಚಟ್ಟು ಹೊರೋದು ಡೌಟ್ ಅಲ್ಲಿ ಇರುತ್ತೆ. ಸೊ ನಾನು ಕೇಳಿದ ಆ ಉದ್ದೇಶಕ್ಕೆ ಚಿಕ್ಕದ ಕೊಂಬಲ್ಲೇ ಚೆನ್ನಾಗಿ ಹೊಡ್ತಿದೆ. ನಾನು ನೋಡಿದೀನಿ ವಿಡಿಯೋಸ್ ಕಾರಣ ಒಂದು ಅಂದ್ರೆ ಸರ್, ಅದು ನಾವು ಕೊಬ್ಬರಿಯಲ್ಲಿ ಹಬ್ಬ ಮಾಡಿದಾಗ ಅದು ಆಕ್ಷನ್ ಮಾಡ್ತಿದ್ದಿಲ್ಲ ಸರ್, ಸ್ಟ್ರೈಟ್ ಅಲ್ಲಿ ಮಾತ್ರ ಹೋಗೋದು. ಆ ಉದ್ದೇಶದಲ್ಲಿ ನಾವೇಂದ್ರೆ ಪಿ ಅವರಿಗಳೆಲ್ಲ ನೋಡ್ತಾ ಇದ್ದೀವಿ. ಇದು ಸ್ಟ್ರೈಟ್ ಅಲ್ಲಿ ಏನು ಶೇಕ್ ಮಾಡ್ತಾ ಇಲ್ಲಲ್ಲ, ಆ ರೀತಿ ಹೋಗ್ತಾ ಇತ್ತು. ಅವಾಗ ನಾವು ಒಂದು ಸುಮ್ಮನೆ ಸಣ್ಣ ಮಾಡಿ ಕಟ್ಟೋಣ ನಾವು ಅಂತೇಳಿ ನಮ್ಮೂರಲ್ಲಿ ಸುಮಾರು ಎತ್ತುಗಳಲ್ಲಿ ಇದು ಒಂದು ರೌಂಡೇ, ನಮ್ಮೂರಲ್ಲಿ ಬರೀ ಚೆಟ್ಟಲ್ಲಿ ಒಂದು ರೌಂಡ್ ಮಾತ್ರ ಬಿಟ್ಟಿವಿ ಫಸ್ಟಿನ ದಿವಸ. 3 ದಿವಸ ಹಬ್ಬ ಆಗುತ್ತೆ ನಮ್ಮೂರಲ್ಲಿ. ಒಂದು ರೌಂಡು ಫಸ್ಟಲ್ಲಿ ಬಿಟ್ಟಿವಿ. ಅವಾಗ ತುಂಬ ಚೆನ್ನಾಗಿ ಹೋಯ್ತು. ಅವಾಗ ನಮಗೆ ಒಂದು ಧೈರ್ಯ ಬಂತು ಸರ್, ಅದು ಇದು ಪಿ ಸಣ್ಣಗೆ ಹೋರುತ್ತೆ ಅಂತೇಳಿ. ಆಮೇಲೆ ನಾವು ತುಂಬ ಹೈಟ್ ಏರ್ಸೋಣ ಅಂತ ನೋಡಿದ್ವಿ. ನಮ್ಮ ಹುಡುಗರಲ್ಲಿ ಎಲ್ಲ ಅವರು ಎಲ್ಲ ಮತ್ತೆ ಮೇಲೆ ಇಲ್ಲ ಬೇಡ, ಇದು ಕೋಡ್ ಸಣ್ಣಕ್ಕೆ ಇದೆ, ಈ ವಯಸ್ಸಿಗೆ ಅಷ್ಟು ಏರ್ಸೋದು ನಾವು ಸರಿಯಾಗಲ್ಲ ಅಂತ ಹೇಳಿ ಸ್ವಲ್ಪ ಕಮ್ಮಿನೇ ಮಾಡಿ ಬಿಟ್ಟಿದೆ ಸರ್. ಈಗ ಮುಂದಿನ ವರ್ಷದಿಂದ ನಾವು ಒಂದು ಸ್ವಲ್ಪ 4 ಜನರಾಗಿ ನಾವು ಕಟ್ತೀವಿ ಕಟ್ಟೆ ಸರ್. ಏನಕ್ಕೆ ಈ ಹೆಸರು KM ಕಡಲಮುತ್ತು ಅನ್ನೋದು ಏನಕ್ಕೆ ಅಂತ ಹೆಸರು ಸರ್? ನಮ್ಮ ಮನೇಲಿ ಸುಮಾರು ಹಸುಗಳಿದ್ದು ಸರ್, ದನಗಳೆಲ್ಲ ಭಾಳ ಇದ್ದವು. ಅದರಲ್ಲಿ ಸುಮಾರಾಗಿ ಎಲ್ಲ ಕರುಗಳು ಹುಡ್ತಲ್ಲೂ ಯಾವುವು ಬರೀ ಸ್ವಲ್ಪ ಕೆಂದಗಳು, ಕಪ್ಪು ಈ ಥರ ಎಲ್ಲ ಹುಟ್ಟವು. ಸೊ ಫುಲ್ ವೈಟ್ ಇತ್ತು ಸರ್ ಇದು. ಹೀಗೆ ಈ ಬಣ್ಣ ಇರೋದು ಇದು ಫುಲ್ಲು ಅಂದ್ರೆ ತುಂಬ ವೈಟ್ ಇತ್ತು. ನಮ್ಮ ಮನೇಲಿ ಫಸ್ಟ್ ಕರ ಅಷ್ಟು ವೈಟಲ್ಲಿ ಹುಟ್ಟಿರೋದು ಇದೊಂದೇ ಸರ್. ಇದು ಅಷ್ಟು ವೈಟ್ ಇತ್ತಿದು. ಹಾಗಾಗಿ ಏನೋ ಒಂಥರ ಮುತ್ತಿದ್ದಂಗೆ ಇತ್ತು, ನಮಗೆ ಅಪರೂಪ ಆದಂಗೆ ಐತೆ ಸರ್ ಅದು, ಆ ಕಲರ್ ಹುಟ್ಟಿದ್ದು. ಇದೊಂಥರ ಮುತ್ತಿದ್ದಂಗಿದೆ ಅಂತ ಒಂದು ಸುಮ್ಮನೆ ಹಾಗೆ ಮಾತಾಡ್ಬೇಕಾರೆ ಒಂದು ಈ ರಾಜ್ಕುಮಾರ್ದು ಹಳೆ ಫಿಲಮ್ ಇದೆ ನೋಡಿ ಸರ್, ಒಂದು ಮುತ್ತಿನ ಕತೆ, ಕಡಲೊಳ ಮುತ್ತು ಹುಡುಕೋದು, ಆ ರೀತಿ ಒಂದು ಆ ಫಿಲಮ್ ಆ ಟೈಮಲ್ಲಿ ಬಂತು ಒಂದು ತಿಂಗಳ ಇದಾದ್ಮೇಲೆ. ಅವಾಗ ನಾನು ಹಂಗೆ ಸುಮ್ಮನೆ ಒಂದು ಮನೇಲಿ ಕೂತಾಗ ಯೋಚನೆ ಮಾಡಿ ಸರ್ ಈ ಕರಿಗೆ ನಾವು ಇದು ಮಾಡಿದ್ದೆ ಅಷ್ಟೇ, ಕಡಲಮುತ್ತು ಅನ್ನೋದು. ಯಾವಾಗಿಂದ ಸರ್ ನಿಮಗೆ ಈಗ ಮನೇಲಿ ಕರ ಹುಟ್ಟಿತು, ಅದು ಹಬ್ಬ ಮಾಡುತ್ತೋ ಇಲ್ಲ ಸೆಕೆಂಡ್ರಿ, ಅಂದ್ರೆ ರ್ಯಾಶ್ ಮೇಲೆ ಡಿಪೆಂಡ್ ಮಾಡ್ತೀವಿ ನಾವು, ಇಲ್ಲ ಮಾಡ್ಬೋದೇನೋ ಅಂತ. ನಿಮಗೆ ಇಲ್ಲ ಇದು ಹಬ್ಬ ಚೆನ್ನಾಗಿ ಮಾಡುತ್ತೆ ಇಟ್ಕೊಂಡ್ರೆ ಮನೆಯಲ್ಲಿ ಅನ್ಸಿದ್ದು ಯಾವಾಗಿಂದ ಅಂತ, ಯಾವ ಹಬ್ಬ ಆದ್ಮೇಲೆ ಸರ್? ಇದು ಯಾವಾಗ ಅನ್ಸುತ್ತೆ ಅಂದ್ರೆ ಇದ್ರ ತಾಯಿ ತುಂಬಾ ಹಬ್ಬ ಮಾಡುತ್ತೆ ಸರ್, ಬಹಳ ಚೆನ್ನಾಗಿ ಹಬ್ಬ ಮಾಡುತ್ತೆ. ಇದ್ರ ತಾಯಿ ಫುಲ್ಲು ಸ್ಪೀಡ್ ಇದೆ ಸರ್. ಅದು ಫಸ್ಟ್ ನಮ್ಮೂರಲ್ಲಿ ಚೆಟ್ ಹೊತ್ತಿದ್ದೆ ಅದು ಸರ್. ನಮ್ಮೂರಲ್ಲಿ ಚೆಟ್ಟಿನ ಹೋರಿಯಿಂದ ಕಂಡಿದ್ದೆ ನಾವು ಆಕಳು ಇದ್ರ ತಾಯಿ ಚೆಟ್ ಹೊತ್ತು ಅದಕ್ಕೆ ಪಿ ಏರ್ಸಕ್ ಆಗಿಲ್ಲ ಸರ್. ಯಾಕೆಂದ್ರೆ ಅದು ಕರ ಹಾಕಿ ಹಬ್ಬ ಇನ್ನು 3 ತಿಂಗಳು ಇದ್ದಂಗೆ ಕರ ಹಾಕ್ಬಿಡೋದು. ಆ ಟೈಮಲ್ಲಿ ಅಷ್ಟು ಇದು ಕೊಡ್ತಿದ್ದಿಲ್ಲ ಅದಕ್ಕೆ. ಬೇಕಿದ್ರೆ ಅದು ಒಂದು ಕರ ಹಾಕಿರುತ್ತಲ್ಲ ಅದಕ್ಕೆ ಆ ಶಕ್ತಿ ಕಮ್ಮಿ ಇರುತ್ತೆ. ಹೌದು. ಹಾಗೆ ನಾವು ಪಿ ಏನು ಏರಿಸ್ತಿದ್ದಿಲ್ಲ ಅದಕ್ಕೆ, ಚೆಟ್ಟಲ್ಲಿ ಮಾತ್ರ ಬಿಡ್ತಿದ್ವಿ ಸರ್ 2 ವರ್ಷ. ಆಮೇಲೆ ಇದು ಒಂಥರ ಭಾರಿ ಇದಿದ್ದು ಸರ್, ಇದು ಅಂದ್ರೆ ಈ ಕಾಡು ಇದಿರುತ್ತಲ್ಲ ಆ ಥರ ಇರುತ್ತೆ. ಹಂಗಾಗಿ ನಾವು ಇದನ್ನ ಪಿ ರೂಢಿ ಮಾಡ್ಬೇಕು ಅಂತ ಅವಾಗಿಂದನೂ ಒಂದು ಮನಸ್ಸಲ್ಲೇ ಹಿಡ್ಕೊಂಡು ಬಂದಿದ್ದೀವಿ ಸರ್. ಇದು ಆ ನಂಬಿಕೆ ನಮಗೆ ಈಗ ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಹೇಗೆ ಅಂತ ನೋಡೋಣ. ಈಗ ಎಷ್ಟು ವರ್ಷ ಆಯ್ತು ನೀವು ಹಬ್ಬ ಕೊಡಕತ್ತಿದ್ರಲ್ಲಿ ಅಂದಾಜು ಸರ್? ಇದು 2 ವರ್ಷ ಆಯ್ತು ಸರ್. 3ನೇ ವರ್ಷ ಫಸ್ಟಿಗೆ 1.5 ತಿಂಗಳು ಕರ ಇತ್ತು ಸರ್. ಇದು 1.5 ವರ್ಷ ಕರ, 1.5 ವರ್ಷದ ಕರ ಇತ್ತು. ದೊಡ್ಡ ತಾಂಡಕ್ಕೆ ಏರಿದ್ದೀವಿ. ಅಂದ್ರೆ ಅವತ್ತು ಯಾರು ಇದ್ದಿಲ್ಲ ಸರ್. ನಾನು ದೊಡ್ಡ ತಂಡ ಎಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ರು ನಮ್ಮ ಮನೇಲೂ. ಆಮೇಲೆ ಹುಡುಗರು ಯಾರು ಅಷ್ಟು ಅಪೇಕ್ಷೆ ಪಟ್ಟು ಬರ್ತಿದ್ದಿಲ್ಲ ಇನ್ನು. ಸಣ್ಣದಲ್ಲ ಇದು, ಎಷ್ಟು ಹುಡುಗರು ಇದ್ದಿದ್ದಿಲ್ಲ ಇನ್ನು. ಆವಾಗ ನಾನು ಒಬ್ಬನೇ ಒಂದು ದಿವಸ ಮಾಡಿದೆ, ಏರ್ಕೊಂಡು ಹೋಗ್ಬಿಟ್ಟೆ ಸರ್. ನಮ್ಮ ಅಣ್ಣ ಮಗ ಅವರು ಒಂದು ಸ್ವಲ್ಪ ಅವರೆಲ್ಲ ಕೆಲಸ ಇದೆ ಅಂತ ಹೋಗ್ಬಿಟ್ರು. ಆಟೋ ಮಾಡಿಬಿಟ್ಟಿದ್ದೀನಿ, ಈಗ ಹೋಗ್ಲೇಬೇಕು ಅನ್ನೋ ಕಾರಣಕ್ಕೆ ಹೋದೆ ನಾನು. ಅಲ್ಲಿ ಹೋದಾಗ ಇವರೊಬ್ರು ಬಂದರು ನಮಗೆ. ಅಲ್ಲಿ ನಮ್ಮ ಹುಡುಗರು, ನಮ್ಮ ಫ್ರೆಂಡ್ ಅಲ್ಲೇ ಪರಿಚಯ ಆಗಿದ್ದು ನಮಗೆ. ಅಲ್ಲಿಂದ ಇವತ್ತಿನವರೆಗೂ ಹಾಗೆ ಫ್ರೆಂಡ್ಶಿಪ್ ಇದೆ ಸರ್ ಅವ್ರದ್ದು. ಅಲ್ಲಿ ಬಂದಾಗ ಅವರೊಬ್ರು ನಮಗೆ ಸಪೋರ್ಟ್ ಮಾಡಿದ್ರು. ಅಲ್ಲಿಂದ ಅವತ್ತು ಭಾಳ ರ್ಯಾಶ್ ಆಯ್ತು ಸರ್. ಫಸ್ಟ್ನೇ ಹಬ್ಬದಲ್ಲಿ 1 ರೌಂಡ್ ಪಾಸ್ ಐತೆ, 2ನೇ ರೌಂಡು ಕೈ ಹಾಕಿದ್ರು ಸರ್. ನಮ್ಮ ಅಡ್ಗಂಟಿ ಪ್ರವೀಣ್ ಅವ್ರಿಗೆ ಕೈ ಹಾಕಿದ್ರು. ಅವರು ಹಿಡಿದ್ಮೇಲೆ ಅವತ್ತೇ ಹೆಸರಾಯ್ತು ಸರ್ ಅದು. ಅವ್ರೇನು ಆ ಕರನ ಅವರಿಂದ ಒಂದು ಸ್ವಲ್ಪ ಪ್ರಚಾರ ಆಯ್ತು. ಅವಾಗಿಂದ ಒಂದು ಸ್ವಲ್ಪ ಪ್ರಚಾರ ಆಗಿದ್ದು ಹಂಗೆ ಈಗ ಈ ರೀತಿ ಹಬ್ಬ ಮಾಡ್ತಾ ಇದ್ದೀವಿ ಸರ್. ನೆಕ್ಸ್ಟ್ ವರ್ಷ ಸ್ವಲ್ಪ ಕಮ್ಮಿ ಮಾಡಿದೀವಿ ಹಬ್ಬ. ಅಂದ್ರೆ 2-3 ಹಬ್ಬ ಏರಿದೀವಿ ಸರ್ ನಾವು. ಒಂದು 4 ಹಬ್ಬ ಮಾಡಿದ್ವಿ. ಅಲ್ವಳ್ಳಿ ಏರಿದ್ದೀವಿ. ಆಮೇಲೆ ಇನ್ನೊಂದೆಲ್ಲ ಇದು ಮಾದಾಪುರ ಬಾಗನಕಟ್ಟೆ ಏರಿ ಸರ್. ಅಲ್ಲಿ ಅಂದ್ರೆ ಅಲ್ಲೆಲ್ಲ ಇನ್ನು ಪಿ ಕಟ್ಟಿದೆ. ಇದೇ ವರ್ಷ ಪಿ ಕಟ್ಟಿರೋ ಸರ್. ಅದಕ್ಕೆ ಅಂದ್ರೆ ಈ ವರ್ಷನೇ ಫಸ್ಟ್ ಶುರು ಮಾಡೋದು. ಈ ವರ್ಷನೇ ಫಸ್ಟ್. ಏನ್ ಅನ್ಸುತ್ತೆ ಸರ್, ಈ ಬಕ್ಕದಲ್ಲೂ ಬಿಟ್ಟಿದ್ದೀರಾ, ಪಿದಲ್ಲೂ ಬಿಟ್ಟಿದ್ದೀರಾ, ಡಿಫ್ರೆನ್ಸ್ ಏನ್ ಅನ್ಸುತ್ತೆ ಅಂತ? ಡಿಫ್ರೆನ್ಸ್ ಅಂದ್ರೆ ಸರ್, ನಮ್ಮೂರಲ್ಲಿ ಅಂದ್ರೆ ಈಗ ಪಿ ಓರಿ ಯಾವ್ದು ಇಲ್ಲ ಸರ್. ಈಗ ಸುಮಾರು ಒಂದು 5-6 ರೌಂಡ್ ಬಿಟ್ರು ಸರ್ ಎಲ್ಲ ಎತ್ತುಗಳು. ಇದು ಒಂದೇ ರೌಂಡ್ ನಾವು ಸರ್ ಪಿ ಎಲ್ ಬಿಟ್ಟಿದ್ದು. ಇದೇ ಫುಲ್ ಟ್ರೆಂಡಿಂಗ್ ಆಗ್ಬಿಟ್ಟು ಸರ್ ಅವಾಗ. ಯಾಕೆಂದ್ರೆ ಈಗ ಹತ್ಲೈನ್ ಬಯಲಸೀಮೆ ಆ ಕಡೆ ಇತ್ತು ನೋಡೋದಕ್ಕೂ, ಇಲ್ಲಿ ನಮ್ಮ ಮಲ್ನಾಡ್ ಸೈಡಲ್ಲಿ ಒಂದು ಪಿ ಓರಿ ಬಂತು ಅನ್ನೋದಕ್ಕೂ, ಆಮೇಲೆ ಇದ್ದೂರ ಹುಟ್ಟಿರೋ ಊರಲ್ಲಿ ಹಬ್ಬ ಮಾಡಿರೋ ಊರಿ ಸರ್. ಹಾಗಾಗಿ ಅದು ಪಬ್ಲಿಸಿಟಿ ಸ್ವಲ್ಪ ಚೆನ್ನಾಗಾಯ್ತು ಸರ್. ಈಗ ಇದನ್ನ
ಕೇವಲ ಹಬ್ಬಕ್ಕೋಸ್ಕರನ ಅಥವಾ ಕೃಷಿ ಚಟುವಟಿಕೆ ಏನಾದ್ರು ಸರ್ ಬಳಸ್ಕೊತೀರಾ? ಈಗ ನಮ್ದು ಎಲ್ಲ ಟ್ರ್ಯಾಕ್ಟರ್ ಎಲ್ಲ ಇದೆ, ಹಾಗಾಗಿ ಏನು ಉಳುಮೆ ಮಾಡಲ್ಲ ನಮಗೆ. ಅಂದ್ರೆ ಇದಕ್ಕೆ ನಾವು ರೂಢಿ ಮಾಡ್ಬೇಕು ಅಂತ ಬಹಳ ಇದಿದೆ. ಈಗ ಈಗ ಆರಲ್ಲಿ ಬಂದಿದೆ ಸರ್. ಈಗ 6ರಲ್ಲಿ ಬಂದಿರೋದ್ರಿಂದ ಈಗ ರೂಢಿ ಮಾಡ್ಬೇಕು ಅಂತ ಇದೆ ಸರ್. ಯಾಕೆಂದ್ರೆ ಸಣ್ಣಕ್ಕಿದ್ದಾಗೆ ಅದನ್ನ ಓಡಿಸಿದ್ರೆ ಹೈಟ್ ಬೆಳೆಯೋದು ಕಮ್ಮಿ ಆಗುತ್ತೆ ಅಂತೇಳಿ ಈಗ ಸ್ಟಾರ್ಟ್ ಮಾಡ್ಬೇಕು ಅಂತ ಇದೆ ಸರ್ ನಮಗೆ ವರ್ಷ. ಈಗ ಹೋರಿ ಕಟ್ಟಿದವ್ರಿಗೆ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ. ಈಗ ನಾನು ಬೆಳಗ್ಗೆ ಕಟ್ತೆ ಅಂದ್ರೆ ನನಗೊಂದು ಆಸೆ ಇರುತ್ತೆ. ಈಗ ನನ್ನ ಚಾನಲ್ ಇದೆ ಅಂದ್ರೆ ನನ್ನ ಚಾನಲ್ ಒಂದು ಸ್ವಲ್ಪ ಚೆನ್ನಾಗಿ ಹೋಗ್ಲಿ ಅಥವಾ 4 ಜನ ನೋಡ್ಲಿ ಅನ್ನೋದು ನನಗೊಂದು ಆಸೆ ಇರುತ್ತೆ. ಅದೇ ತರ ನಿಮಗೆ ಕಡಲ ಮುತ್ತು ಅಂತ ಅಂದ್ರೆ ಇವತ್ತು ಈ ಹಾರ್ನಹಳ್ಳಿ ಅಥವಾ ಏನು ಈ ಪ್ರದೇಶದಲ್ಲಿ ಯಾರು ಹೇಳ್ತಾರೋ ಅವ್ರನ್ನ ಬಿಟ್ಟು ನಮ್ಮ ಪಕ್ಕದೂರವ್ರು ಹೇಳ್ಬೇಕು, ನಮ್ಮ ತಾಲೂಕ್ನವ್ರು ಹೇಳ್ಬೇಕು ಅನ್ನೋದೊಂದು ಆಸೆ ಇರುತ್ತೆ. ಇದ್ರಲ್ಲಿ ನಿಂತ್ರೆ ಈಗ ನಮ್ಮ ತಾಲೂಕನ್ನು ತಗೊಂಡ್ರೆ ಹಾರ್ನಹಳ್ಳಿ ಕಡಲ ಮುತ್ತು ಅನ್ನೋದು ಎಷ್ಟು ಸೌಂಡ್ ಮಾಡಿರ್ಬೋದು ಈಗ ನಡೆದಿರೋ ಹಬ್ಬಗಳಲ್ಲಿ? ಸರ್ ಈಗ ನಡೆದಿರೋ ಹಬ್ಬದಲ್ಲಿ ನಮ್ಮ ಸುಮಾರು ಆ ಕಡೆಯನ್ನು ನಾವು ಹಬ್ಬಕ್ಕೆ ಹೋಗಿಲ್ಲ. ಇನ್ನು ಶಿಕಾರಿಪುರ ದಾಟಿ ಏನು ಹಬ್ಬಕ್ಕೆ ಹೋಗಿಲ್ಲ ಸರ್ ನಾವು. ಅಲ್ಲಿಂದ ಈ ಭಾಗದಲ್ಲಿ ಹಬ್ಬ ಮಾಡಿರೋದು. ಅಲ್ಲಿಂದ ಈ ಭಾಗದಲ್ಲಿ ಅಂದ್ರೆ ಒಂದು 30% ಮಾಡಿದ್ವಿ ಸರ್ 100ರಲ್ಲಿ. ಯಾಕೆಂದ್ರೆ ನಾವು ಸುಮ್ಮನೆ ಜಾಸ್ತಿ ಇದೆ ಅಂತ ನಾವು ಕೊಚ್ಕೊಳ್ಳೋದು. ಜಾಸ್ತಿ ಇದ್ರೆ ಇರ್ಲಿ, ಅದು ನಮಗಿನ್ನೂ ಅಪೇಕ್ಷೆ ಜಾಸ್ತಿ ಇದೆಯಲ್ಲ, ಹಾಗಾಗಿ ಇನ್ನು ಸ್ವಲ್ಪ ಕಮ್ಮಿನೇ ನಮ್ಮ ಮನಸ್ಸಿಗೆ ಕಮ್ಮಿನೇ ಹೇಳ್ತೀವಿ ಸರ್. ನಾವೀಗ ಒಂದು 30% ಇದೆ ಸರ್ ನಮ್ಮ ಮನಸ್ಸಿಗೆ. 30% ಚೆನ್ನಾಗಿ ಹೇಳಿದ್ರಿ. ಯಾಕೆಂದ್ರೆ ಕೆಲವೊಬ್ರು ನಾನು ಬಹಳ ಸಂದರ್ಶನ ಮಾಡಿದೀನಿ, ಇಲ್ಲ ಸರ್ ಕರಿಬೇಕಾದ್ರೆ ಹೆಸರಾಗಿಲ್ಲಣ್ಣ ಅಂತಾರೆ, ಹೋಗಾದ್ಮೇಲೆ ಹೆಸರಾಗಿದೆ ಅಣ್ಣ ಆ ಉದ್ದೇಶಕ್ಕೆ ಕೇಳಿದ್ದಿ ಪ್ರಶ್ನೆನ. ಈಗ ಹೆಸರು ಆಗಿರೋದು ಹೇಳಿದ್ರಿ, ಮುಂದೊಂದ್ ದಿನ ಕಡಲ ಮುತ್ತು ಅನ್ನೋದು ಒಂದು ಬ್ರ್ಯಾಂಡ್ ಆಗಿ ನಿಲ್ಲುತ್ತೆ ಅಥವಾ ನಿಲ್ಲಬೇಕು ಅನ್ನೋ ನಿಮ್ಮ ಆಸೆ ಇರುತ್ತೆ. ಅದು ಇದ್ದೇ ಇರುತ್ತೆ, ಪ್ರತಿಯೊಬ್ಬರಿಗೂ ಅದು ಆಸೆ ಇರುತ್ತೆ. ಅಂಥದ್ದು ಮಾಡ್ತಿದೆ ಅಂತ ಅಂದ್ರೆ ಅಭಿಮಾನಿಗಳಿಗೆ ಏನ್ ಮಾಡ್ತಿರ್ಬೋದು ಅಥವಾ ಏನ್ ಕೊಡುತ್ತೆ ಮುಂದಿನ ಅಖಾಡದಲ್ಲಿ? ಯಾಕೆಂದ್ರೆ ಪ್ರತಿಯೊಬ್ಬನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾನೆ, ಇಂಥದ್ದೊಂದು ಹೋರಿ ಹಿಂಗೆ ಕೊಟ್ರೆ ನಾವು ಅದ್ರ ಹಿಂದೆ ಹೋಗ್ಬೋದು, ಅದ್ರ ಪಟ ನಾವು ಹಿಡಿಬೋದು ಅಂತ ಅಂದಾಗ ಅಂಥದ್ದು ಏನ್ ಮಾಡುತ್ತೆ ಕಡಲ ಮುತ್ತು ಅಖಾಡಗಳಲ್ಲಿ? ಸರ್ ಈ ವಯಸ್ಸಲ್ಲಿ ಇದು ಈ ತರ ಮಾಡಿದೆ, ನೆಕ್ಸ್ಟ್ ಹಬ್ಬದಲ್ಲಿ ಹೋದ್ಸಲಿ ಈ ತರ ಮಾಡಿದೆಯಲ್ಲ ಕರು, ಈಗ 6ರಲ್ಲಿ ಬಂದಿದೆ ಕರು, ಯಾವ ರೀತಿ ಹಬ್ಬ ಮಾಡ್ಬೋದು ಅನ್ನೋದೊಂದು ಇರುತ್ತೆ. ಆಮೇಲೆ ಈ ಭಾಗದಿಂದ ನಮ್ಮ ಮಲ್ನಾಡ್ ಭಾಗದಲ್ಲಿ ಪಿ ಹೋರಿ ಕಮ್ಮಿ ಸರ್. ಇಲ್ಲಿ ಹೌದೌದು, ಇಲ್ಲೇ ಹೋರಿನೂ ಹೆಂಗ್ ಮಾಡುತ್ತೆ, ಬೆಲ್ಸಿ ಮೇರ್ ಮೇಯಿಸೋದು ಅಂದ್ರೆ ಅವರೆಲ್ಲ ಬಹಳ ಫುಡ್ ಇಟ್ಟು ಎಲ್ಲ ಇದು ಮೇಯಿಸ್ತಾರೆ ಸರ್ ಆ ಕಡೆ. ನಾವೇನು ಕಮ್ಮಿ ಮಾಡಿಲ್ಲ ಸರ್ ಅದಕ್ಕೂ ನಾವು ಇದಾದ್ರೂ ಅದಕ್ಕೂ ಬಹಳ ಚೆನ್ನಾಗಿ ಸಾಕಿದ್ದೀವಿ. ಈ ಕಡೆ ಭಾಗದೊಂದು ಹೋರಿ ಹೇಗಿದೆ ಅಂತ ಆ ರೀತಿಲಿ ನೋಡ್ಬೋದು ಸರ್, ಅಷ್ಟೇ ಅದು ನೋಡ್ಬೋದು. ಆಮೇಲೆ ನೆಕ್ಸ್ಟ್ ಈ ಸಲ ನಾವು ಕಮ್ಮಿ ಕಟ್ಟಿದ್ವಿ ಪಿ. ನೆಕ್ಸ್ಟ್ ಮುಂದಿನಲ್ಲಿ 4 ಜನ ಏನ್ ಕಟ್ತಾರೆ ನಾವು ಅದೇ ರೀತಿ ಕಟ್ತೀವಿ. ಅದ್ರ ಮುಂದೆ ನೋಡೋಣ ಸರ್, ಅದ್ರ ಮುಂದೆ ನಾವು ಟಾರ್ಗೆಟ್ ಬೇಕಾರೆ ಅವ್ರಕ್ಕಿಂತ ಜಾಸ್ತಿ ಕಟ್ಬೋದೇನೋ ಆ ರೀತಿ ಮೇಂಡಲ್ಲಿ ಇದೆ. ಒಟ್ಟು ಅದಿದೆ ಏನು ಅಂದ್ರೆ ವಯಸ್ಸಾಗ್ತಾ ಬರ್ಬೇಕು. ಹೌದಾ ಸರ್, ಹೋರಿ ಒಂದು ಪ್ರಾಯಕ್ಕೆ ಬರ್ಬೇಕು. ಯಾಕೆಂದ್ರೆ ಈಗ ಎಲ್ಲ ಮಾಡೋದು 1 ವರ್ಷ, ಬಾಯಿಗುಡಿ 1 ವರ್ಷ ಆಗಿರ್ಬೇಕು ಸರ್. ಅವಾಗ ಒಂದು ಎತ್ತಿಗೆ ಒಂದು ಸ್ಟ್ರೆಂತ್ ಬರುತ್ತೆ, ಆ ಪಿ ಹೊರೋದು ಒಂದು ಗತ್ ಬರುತ್ತೆ. ಯಾಕೆಂದ್ರೆ ಈ ವಯಸ್ಸಿಗೆ ಹೋರಿ ಒತ್ತಿರೋದು ಅಪರೂಪ ಸರ್ ನಮಗೆ. ಕರೆಕ್ಟ್. ಯಾಕೆಂದ್ರೆ ನೋಡಕ್ಕೆ ಜನಗಳಿಗೆ ಏನಂತ ಎತ್ತು ದೊಡ್ಡ ಕಾಣುತ್ತೆ, ಬಟ್ ವಯಸ್ಸು ತುಂಬಾ ಕಡಿಮೆ ಇದೆ ಸರ್. ಈಗ ಹೋರಿ ಬಗ್ಗೆ ನೀವು ಈಗ ನಿಮ್ಗೊಂದು ನಂಬಿಕೆ ಇದೆ ಹೋರಿ ಬಗ್ಗೆ, ಅದನ್ನ ಯಾವ್ದೋ ಒಂದು ರೀತಿಲಿ ಅಥವಾ ಯಾರೋ ಒಬ್ರು ಹಿಡಿತಿದಾರೆ ಅಥವಾ ಏನೋ ಒಂದು ಮಾಡ್ತಾರೆ ಅಂತ ಅಂದ್ರೆ ನನ್ನ ಹೋರಿ ಬಗ್ಗೆ ನನಗೊಂದು ಗರ್ವದಿಂದ ಏನೋ ಒಂದು ಹೇಳ್ಕೋತೀನಿ. ಯಾಕೆಂದ್ರೆ ಹುಟ್ಟದಾಗಿಂದ ನೋಡ್ಕೊಂಡ್ ಬಂದಿರಾ ಎತ್ತನ್ನ ನೀವು, ಒಂದು ಗರ್ವದಿಂದ ಏನೋ ನನ್ನ ಹೋರಿ ಬಗ್ಗೆ ನಾನು ಹೇಳ್ಕೋತೀನಿ ಅನ್ನೋದಾದ್ರೆ ಏನ್ ಹೇಳ್ತೀರಾ? ಸರ್ ಗರ್ವದಿಂದ ಹೇಳ್ಕೊಂತೀನಿ ಅಂದ್ರೆ ನಾನು ಇಲ್ಲಿ ತನಕ ಇನ್ನು ಹೇಳ್ಕೊಳಕ್ ಹೋಗಿಲ್ಲ ಸರ್. ಈಗ ಯಾಕೆಂದ್ರೆ ನಾನು ವಯಸ್ಸು ಕಮ್ಮಿ. ಈಗ ನನ್ನ ಮಗನ್ ತಗೊಂಡೋಗಿ ನೀನು ಇಲ್ಲ SLC ಹುಡುಗರ ಜೊತೆಗೆ ಆಟ ಆಡೋ ಅಂದ್ರೆ ಅದು ಒಂಥರ ಏನಾಗುತ್ತೆ ಅಂದ್ರೆ ಅವನಿಗೆ ಒಂಥರ ಭಯ ಇರುತ್ತೆ. ಹಾಗಾಗಿ ನಾವು ಇದ್ರ ಮೇಲೆ ನೋಡ್ಕೊಂತೀವಿ ಸರ್, ಏನೇನು ನೋಡ್ಕೊಂಡಂಗಿದ್ರು ಇದ್ರ ಮೇಲೆ ನಾವು ಅಭಿಮಾನಿಗಳಿಗೆ ಹೇಳೋದೇನು ಅಂದ್ರೆ, ಈ ಇನ್ನ ನಮ್ಮ ಹೋರಿ ಬರ್ತಾ ಇದೆ ಅಂದ್ರೆ ನಮಗೂ ಒಂದ್ ಸ್ವಲ್ಪ ಬೆಂಬಲ ಮಾಡಿ. ಯಾಕೆಂದ್ರೆ ಈ ಕಡೆ ಭಾಗದಿಂದ ನಾವು ಆ ಕಡೆ ಭಾಗದಲ್ಲಿ ಅವರೆಲ್ಲ ಫುಲ್ ಇದಿದೆ. ಈಗ ಸ್ವಲ್ಪ ಪರಿಚಯ ಆಗ್ತಿದ್ದಾರೆ ನಮಗೆ ಅಷ್ಟೇ. ಇಲ್ಲಿ ತನಕ ಅಷ್ಟೇ ನಮಗೆ ಪರಿಚಯ ಇದ್ದಿಲ್ಲ. ನಾವು ಈ ಕಡೆ ಭಾಗನೇ ಹಬ್ಬ ಮಾಡ್ತಾ ಇದ್ದೀವಿ ಜಾಸ್ತಿ. ಈಗ ಅತ್ಲಾಗ ನಾವು ಆ ಕಡೆ ಅವ್ರ ಜೊತೆ ಬೆರಿಬೇಕು ಅಂತ ನಮಗೆ ಆಸೆ ಇದೆ. ನಾವು ಬರ್ತೀವಿ, ನೀವು ಕರ್ಕೊಳ್ಳಿ. ನೀವು ಯಾವ ತರ ಅಪ್ಸೆಟ್ ಮಾಡ್ತೀರಾ ನೀವು ಮಾಡಿ. ನಾವಂತೂ ನಾವಂತೂ ಬಹಳ ಅಪೇಕ್ಷೆ ಪಟ್ಟು ಬರ್ತಾ ಇದೀವಿ ನಿಮ್ ಕಡೆ. ಆ ತರ ಒಂದು ಆಸೆ ಇದೆ ಸರ್. ಅದೇ ಸರ್, ಈಗ ನೀವು ಹೇಳಿದ್ರಿ ಅದನ್ನ ನೀವು ಕರ್ಕೊಳ್ಳಿ ಅಥವಾ ನೀವು ಬೆಂಬಲ ಕೊಡಿ ಅಂತ. ಹೋರಿ ಹಬ್ಬದಲ್ಲಿ ಯಾಕೆಂದ್ರೆ ನಿಮ್ಮಂಗೆ ತುಂಬಾ ಜನ ಹೋರಿ ಕಟ್ಟಿದ್ದಾರೆ, ಒಂದು 2,500-3 ಸಾವಿರ ಹೋರಿಗಳು ಇದಾವೆ ಅಂತ ಅಂದ್ರೆ ಪ್ರತಿಯೊಬ್ಬರಿಗೂ ನಾನು ಹೇಳಿದ್ನಲ್ವಾ ಹೆಸರು ಮಾಡ್ಕೋಬೇಕು ಅನ್ನೋದೊಂದು ಆಸೆ ಇರುತ್ತೆ. ಏನಕ್ಕೆ ಮಾಡ್ಕೋಬೇಕು ಅನ್ನೋದು ಇರುತ್ತೆ ಅಂತ. ಯಾಕೆಂದ್ರೆ ಈಗ ನೀವು ಕಾರ್ಪೆಂಟರ್ ವರ್ಕ್ ಮಾಡ್ತಿದ್ದೀರಾ, ನಿಮ್ದೇ ಆದಂತ ಒಂದು ಡಿಸೈನ್ ಇರುತ್ತೆ. ಆ ಡಿಸೈನ್ ಅಲ್ಲೇ ನೀವು ಮಾಡ್ಕೋಬಹುದು, ಆ ವ್ಯಕ್ತಿ ಚೆನ್ನಾಗಿ ಮಾಡ್ತಾನಪ್ಪ, ಏನೋ ಒಂದು ಮರ ಕೊಟ್ರೆ ಏನೋ ಒಂದು ಕೆತ್ತನೆ ತಂದ್ಕೊಡ್ತಾನೆ ಅಂತ ಅಂದಾಗ ನಾನು ಅದರಲ್ಲೇ ಹೆಸರು ಮಾಡ್ಕೋಬಹುದಾಗಿತ್ತು. ಅದನ್ನ ಬಿಟ್ಟು ನನ್ನ ಹೋರಿಲ್ ನಾನು ಹೆಸರು ಮಾಡ್ಕೋಬೇಕು ಅನ್ನೋದು ಯಾಕೆ ಬರುತ್ತೆ ಮೈಂಡ್ ಸೆಟ್ ಅಲ್ಲಿ ಅಂತ?
ಸರ್ ಹೋರಿದು ಯಾಕೆಂದರೆ ನಾವು ಮುಂಚಿಂದ ರೈತಾಪಿ ಮಾಡೋದ್ರಿಂದ ನಾವು ರೈತರಲ್ಲೇ ಬೆರೆಯೋಕ್ಕೆ ಭಾಳ ಆಸಕ್ತಿ ಪಡ್ತೀವಿ ಸರ್. ಈ ರೈತರಲ್ಲಿ ನಾವು ಬೆರೆಯೋದು ಈಗ ಇವತ್ತು ನಾವು ಒಂದು ಮನೆ ಸಿಗುತ್ತೆ ಕೆಲಸ ಮಾಡ್ತೀವಿ ಮತ್ತು ಅವ್ರು ಮರ್ತು ಬಿಡ್ತಾರೆ ನಮ್ಮನ್ನು. ಅದು ಇದು ಹಾಗಲ್ಲ ಸರ್. ಈಗ ನಾವು ರೈತಾಪಿ ಅಂದರೆ ನಾವು ಹಳೆ ಕಾಲದಿಂದ ಅವ್ರು ಬಂದು ನಾವು ಅಪ್ಪಾಜಿಯಿಂದ ಇದ್ದು ಎಲ್ಲರೂ ಬಂದಿರೋದ್ರಿಂದ ಈ ಭಾಗದಲ್ಲಿ ನಾವು ರೈತರಿಗೋಸ್ಕರ ನಾವು ಹಬ್ಬ ಮಾಡಿ ನಾವು ಒಬ್ಬರು ರೈತರು ಅವ್ರ ಜೊತೆ ಬೆರೆತು ಆ ಥರ ಹಬ್ಬ ಮಾಡಬೇಕು ಅನ್ನೋ ಒಂದು ನಮ್ಮದು ಒಂದು ಇರಲಿ ಅಲ್ಲಿ. ಈಗ 10ರಿಂದ 100 ತನಕ ಸಂಖ್ಯೆ ಇದ್ದಾಗ ನಾವು ನಾವು ಒಂದು ಅದರಲ್ಲಿ ಸೇರ್ಕೊಳ್ಳೋಣ ಅನ್ನೋದೊಂದು ನಮಗೊಂದು ಆಸೆ ಸರ್. ಆಸೆ ಇದೆ. ಈಗ ಕೆಲವೊಬ್ರು ಏನು ಅಂದ್ರೆ ನಂಬರ್ ಅಂತ ಚೂಸ್ ಮಾಡ್ತಾರೆ ಕೆಲವೊಂದು ಹೋರಿಗಳಿಗೆ. ಆ ತರ ನಿಮ್ದು ಏನಾದ್ರು ಪರ್ಟಿಕ್ಯುಲರ್ ನಂಬರ್ ಏನಾದ್ರು ಇದೆಯಾ ಸರ್? ಈಗ ಚಾಯ್ಸ್ ನಂಬರ್ ಅಂತ ನಾವೇನು ಇದು ಮಾಡ್ಕೊಂಡಿಲ್ಲ ಸರ್. ನೀವು ಅಂದ್ರೆ ನಾವು ತಗೊಂಡಿದ್ದ ಹಬ್ಬ ನಂಬರ್ಗಳೆಲ್ಲ ಒಂದೊಂದು ಪಾಸ್ ಆಗಿದೆ, ಒಂದು ಹಬ್ಬದಲ್ಲಿ ಮಾತ್ರ ಫೇಲ್ ಆಗಿದೆ ನಂಬರು. ಅದರಿಂದ ನಾವು ನೆಕ್ಸ್ಟ್ ಏನಾರ ನಾವು ಒಳ್ಳೆ ಬಹುಮಾನ ನಮಗೆ ಸಿಕ್ಕಾಗ ನಾವು ಆ ನಂಬರ್ದಿಂದ ಸಿಕ್ತು ಅನ್ನೋದು ನಮಗೆ ಅನ್ಸ್ಬೇಕು ಸರ್. ಅದು ಈ ನಂಬರ್ ತಗೊಂಡಿದ್ದಕ್ಕೆ ನಮ್ಗೆ ಇವತ್ತು ಲಕ್ ಬಂತು ಅಂತ ಸಿಕ್ಕಾಗ ನಾವು ಆ ನಂಬರ್ ಚಾಯ್ಸ್ ಮಾಡ್ಬೇಕು ಅಂತ ಇದೀವಿ ಸರ್. ಅಂದ್ರೆ ಈಗ ಸ್ಪೆಷಲ್ ದೀಪಾವಳಿಗೆಲ್ಲ ಹಾಕಿದ್ದೀರಾ, ಬೇರೆ ಕಡೆ ಎಲ್ಲ ಹಾಕಿದೆ ಬಹುಮಾನ ಅಂತ ಹೇಳಿದ್ರು, ಯಾವ್ದಾದ್ರು ತಂದಿದ್ಯಾ ಇದುವರೆಗೂ? ಸರ್ ಮೊನ್ನೆ ಮಾದಾಪುರದಲ್ಲಿ ಏರಿದ್ವಿ ಸರ್. ಅಲ್ಲಿ ಗಾಡ್ರೇಜ್ ಕೊಟ್ಟಿದ್ದಾರೆ. ಫಸ್ಟ್ ನಾವು ದೊಡ್ಡತಾಂಡ ಏರಿದ್ದು ಅಲ್ಲೆಲ್ಲ ಇದು ಕೊಟ್ಟಿದ್ದಾರೆ ಸರ್, ಕುಕ್ಕರ್ ಕೊಟ್ರು ಸರ್ ದೊಡ್ಡತಾಂಡಲ್ಲಿ. ಆಮೇಲೆ ಒಂದರಲ್ಲಿ ಫ್ಯಾನ್ ಕೊಟ್ಟರು. ಸಣ್ಣ ಐಟಮ್ ಆ ಕಡೆಯಿಂದ ಬರೋದು ಅದು ನಮಗೆ ದೊಡ್ಡದಾಯ್ತು ಸರ್. ಅದು ಆ ಟೈಮಲ್ಲಿ ಈ ಕರು ಕೊಟ್ಟಿದ್ದು ನಮಗೆ ದೊಡ್ಡದು ಅನಿಸ್ತು. ನಮಗೆ ಅದು ಕೊಟ್ಟಿದ್ದೆ ಖುಷಿ ಆಯ್ತು ಸರ್ ಅವಾಗ. ಈ ಕರು ಇನ್ನು ಸಣ್ಣದು, ಇದು 1 ವರ್ಷದ ಕರ ಇದ್ದಾಗಿಂದನ. ಈಗ ಮೊನ್ನೆ ಮಾದಾಪುರದಲ್ಲಿ ಸರ್ ಎಲ್ಲ ಭಾಗದವರು ಇಲ್ಲಿ ನಮ್ಮ ಭಾಗ ಏನಿದೆ ಇಲ್ಲ ಇದಕ್ಕೆ ಫಸ್ಟ್ ಕೊಡ್ತಾರೆ, ಇದಕ್ಕೆ ಫಸ್ಟ್ ಕೊಡ್ತಾರೆ. ಯಾಕಂದ್ರೆ ಅಪೇಕ್ಷೆ ಮೇಲೆ ಕರ್ಸಿದ್ರು ಅದನ್ನ. ಅಂದ್ರೆ ನಾವು 2 ರೌಂಡ್ ಬಿಟ್ಟಿದ್ದೀವಿ. ನಾವು ಯಾಕೆ ಅಂದ್ರೆ ಅಲ್ಲಿ ಏನೋ ಕಿರಿಕ್ ಮಾಡಕ್ ಹೋಗ್ಲಿಲ್ಲ ಸರ್. ಯಾಕೆಂದ್ರೆ ನಾವು ಬಿಟ್ಟಿದ್ದು 2 ರೌಂಡ್. ಯಾಕೆಂದ್ರೆ ಆ ಚೆಟ್ಟಲ್ಲಿ 8 ಅಡಿ PP ಕಟ್ಟಿದ್ವಿ ಸರ್ ಅವತ್ತು. ಇಲ್ಲಿ 4 ಅಡಿ ನಮ್ಮೂರಲ್ಲಿ ಕಟ್ಟಿದ್ದೀವಿ. ಅಲ್ಲಿ ಯಾಕೆ ಅಂದ್ರೆ ಯಾರು ವಯಸ್ಸು ಕೇಳಲ್ಲ ಸರ್. ಅಲ್ಲಿ ಈ PP ಈ ತರ ಹೋಯ್ತು, PP ಬಂದಿತ್ತು ಅಷ್ಟೇ, ಇದಕ್ಕೆ ಎಷ್ಟು ವಯಸ್ಸು ಏನಂತ ಯಾರು ಕೇಳಲ್ಲ ಸರ್ ಬಡ್ಡೆ ಬಂದು ಕಮಿಟಿಯವರು. ಹಾಗಾಗಿ ನಾವು 8 ಅಡಿ ಕಟ್ಟಿದ್ದೀವಿ ಸರ್ ಇರ್ಲಿ ಅಂತ. 8 ಅಡಿಯಲ್ಲಿ ಭಾಳ ಆಕ್ಷನ್ ಮೇಲೆ ಭಾಳ ಚೆನ್ನಾಗಿ ಹೋಯ್ತು ಸರ್. ಅಲ್ಲಿ ಚೆನ್ನಾಗಿ ಹಬ್ಬ ಮಾಡಿದ್ರಿಂದ ಅಲ್ಲಿ ನಮಗೇನಾಯ್ತು, ಫಸ್ಟ್ ಎಲ್ಲರೂ ಏನಂದ್ರು, ಇಲ್ಲ ನಿಮಗೆ ಫಸ್ಟ್ ಪ್ರೈಜ್ ಕೊಡ್ತಾರೆ ಅಂತ ಎಲ್ಲ ಸುಮಾರು ಜನ ಹೇಳಿದ್ರು. ನಾವು ಅದಕ್ಕೆ ಕಾದಿ ಸರ್. ಆಮೇಲೆ ಅಲ್ಲಿ ಗಾಡ್ರೇಜ್ ಮಾಡಿದ್ವಿ ಸರ್. ಫಸ್ಟ್ನೇ ಇದರಲ್ಲಿ ಲಿಸ್ಟ್ ಬಿಟ್ಟಾಗ ಸರ್, 2ನೇದು ಫಸ್ಟ್ನೇ ಲಿಸ್ಟ್ ಬಿಟ್ಟಾಗ ನಮಗೆ 2nd ಪ್ರೈಜ್ ಇತ್ತು. ಆಮೇಲೆ 3ನೇ ಪ್ರೈಜಿಗೆ ಹಾಕಿದ್ರು. ನಾವೇನು ಬೇಜಾರು ಮಾಡ್ಕೊಂಡಿಲ್ಲ ಸರ್, ಹಂಗೆ ಬಂದು. ಯಾಕೆಂದ್ರೆ ನಮಗೆ ಅದು ಹೋಗಿದ್ದೇ ದೊಡ್ಡ ಸರ್ ಅಲ್ಲಿ. ಯಾಕೆಂದ್ರೆ ಈ ವಯಸ್ಸಿಗೆ ಆ PP ಹೊತ್ಕೊಂಡು ಅಲ್ಲೆಲ್ಲ ಸುಮಾರು ಹೆಸರಾಯ್ತು ಸರ್ ಅಲ್ಲಿ. ಅಪೇಕ್ಷೆ ಮೇಲೆ ಕರೆದ್ರು ಅವರು. ಅಂದ್ರೆ 3ನೇ ಟ್ರಿಪ್ ಕರೆದ್ರು, ನಾವು ಬಿಡ್ಲಿಲ್ಲ ಸರ್. ಯಾಕೆಂದ್ರೆ ಆ ವಯಸ್ಸಿಗೆ ಅದು ಹೋಗ್ತಲ್ಲ 2 ಟ್ರಿಪ್ ಅನ್ನೋದು ಬಹಳ ಖುಷಿ ಆಯ್ತು ಸರ್ ನನಗೆ. ಅಂದ್ರೆ ಅದೇ ಈಗ ಹಬ್ಬ ನೋಡಿದೀವಿ, ಮುಂದೆ ಬಹುಮಾನ ನೋಡೋಣ, ಮುಂದೆ ನೋಡೋಣ ಸರ್. ಮುಂದೆ ನೋಡೋಣ. ಈಗ ಹಬ್ಬ ನೋಡಿದೀವಲ್ಲ, ಇದ್ರ ಮೇಲೆ ನಾವು ಬೇರೆ ತರ ಯೋಚನೆ ಮಾಡೋಣ ಸರ್. ಈಗ ಇದು ಸಿಂಗಾರ ಅಥವಾ ಏನೋ ಒಂದು ಡೆಕೋರೇಷನ್ ಅನ್ನ ಪಾರ್ಟ್ ಬಂತು ಅಂದ್ರೆ ಹೆಂಗ್ ಕಾಣ್ಬೋದಿತ್ತು ಅಂತ ಸರ್? ನಾವು ಪಿಂಕು ವೈಟು ನಾವು ಚಾಯ್ಸ್ ಮಾಡಿರೋದು ಇದಕ್ಕೆ. ಪಿಂಕು ವೈಟು ನಾವು ನಮಗೆ ಇದು ಇತ್ತಲ್ಲ ಸರ್, ಅದು ಅಂದ್ರೆ ಅರ್ಜುನೋರಿ ಇತ್ತಲ್ಲ ಸರ್, ಇದು ಸೂರ್ಯಪುತ್ರ ಅದ್ರದ್ದೊಂದು ಬಹಳ ಚೆನ್ನಾಗಿ ಕಾಣುತ್ತೆ. ಬಹಳ ಹೈಟಲ್ಲಿ PP ಬಹಳ ಚೆನ್ನಾಗಿ ಕಾಣುತ್ತೆ ಸರ್. ಹಾಗಾಗಿ ಅದೇ ಬಣ್ಣನು ಇದು ಇರುತ್ತೆ, ಅದೇ ತಳಿ ಸರ್. ಇದು ಒಂಥರ ಅಮೃತ್ ಮಾಲ್ ತರ ಅದೇ ಜಾತಿ ತರ ಬರುತ್ತೆ ಸರ್ ಇದು. ಹಾಗಾಗಿ ನಾವು ಅದನ್ನು ಸ್ವಲ್ಪ ಪಿಂಕ್ ಅಲ್ಲಿ ನಾವು ಬಹಳ ಆಸೆ ಪಟ್ಟು ಅದನ್ನ ಚಾಯ್ಸ್ ಮಾಡಿದ್ವಿ ಸರ್. ಅಂದ್ರೆ ಇನ್ಸ್ಪಿರೇಷನ್ ಇಟ್ಕೊಂಡಿದ್ದೀರಾ ಅಂತ. ಈಗ ನಾನು ಅದನ್ನೇ ಹೇಳೋದು, ಈಗ ಆ ಎತ್ತಿನ ಬಗ್ಗೆ ಹೇಳಿದ್ರಿ ಅಂತ ತಿಳ್ಕೊಳ್ಳಿ. ಆ ಎತ್ತು ಈಗ ನಮ್ಮನ್ನ ಬಿಟ್ಟು ಹೋಗಿದೆ. ಅದು ಈಗ ಎಲ್ಲೋ ಎದುರುಗಡೆ ನಿಂತಿದೆ, ನಮ್ಮ ಎದುರುಗಡೆನೆ ನಿಂತಿದೆ ಅಂತ ಅನ್ಕೊಳ್ಳಿ. ಇದಿನ್ನು ಬಹಳ ಚಿಕ್ಕದು ಅದ್ರ ಮುಂದೆ. ಅದರಿಂದ ಇದಕ್ಕೆ ಏನೋ ಒಂದು ಗುಣ ಹೋಗ್ಬೇಕು ಅಂದ್ರೆ ಏನ್ ಕೊಡು ಅಂದನ ಅಂತ ಕೇಳಕ್ ಇಷ್ಟಪಡ್ತೀರಾ ಸರ್? ಅದ್ರ ವರ್ಚಸ್ಸು ಬಹಳ ಚೆನ್ನಾಗಿದೆ ಸರ್. ಅದೇನೋ ಒಂದ್ ಸ್ವಲ್ಪ ನೋಡಿದ್ರೆ ಅದ್ರ ವರ್ಚಸ್ ಬಹಳ ಚೆನ್ನಾಗಿದೆ. ಅದ್ರದ್ದೊಂದು 10% ಇದಕ್ಕೊಂದು ಸ್ವಲ್ಪ ವರ್ಚಸ್ ಕೊಡ್ಲಿ ಅಂತ ನಾವು ಕೇಳ್ಕೊಂತೀವಿ. ಈಗ ಇನ್ನು ಈ ವರ್ಷ ಏನೋ ಹಬ್ಬ ಮುಗೀತು, ನೆಕ್ಸ್ಟ್ ವರ್ಷ ಕಡಲ ಮುತ್ತನ ಎಷ್ಟು ಹಬ್ಬಗಳಲ್ಲಿ ಯಾವ ತರ ನೋಡ್ಬೋದು ಅಂತ ಜನ. ಯಾಕೆಂದ್ರೆ ಈಗ ವಿಡಿಯೋ ನೋಡ್ತಿರೋರು ಮುಂದಿನ ವರ್ಷನೇ ಮತ್ತೆ ನೋಡಕ್ಕಾಗೋದು, ಹಬ್ಬಗಳನ್ನ ನೋಡಕ್ಕಾಗೋದು ಮುಂದಿನ ವರ್ಷನೇ. ಅವಾಗ ಸಂದರ್ಶನ ಎಷ್ಟೋ ಜನ ನೋಡಿರ್ತಾರೆ, ಅದ್ರಲ್ಲಿ ತುಂಬಾ ಇಷ್ಟ ಆದವ್ರು ಕಾಯ್ತಿರ್ತಾರೆ, ಇಂಥ ಹೋರಿ ಬರ್ಲಿ ಇಂಥ ನೋಡೋಣ ಅಂತ ಅನ್ನೋರ್ಗೆ ಮುಂದಿನ ವರ್ಷ ಎಷ್ಟು ಹಬ್ಬ ಕೊಡ್ಬೋದು ನಿಮ್ಮ ಇದ್ರ ಪ್ರಕಾರ? ಯಾವ ರೀತಿ ಕೊಡ್ಬೋದು ಅಂತ ಸರ್? ಯಾವ ರೀತಿ ಅಂದ್ರೆ ಮುಂದಿನ ವರ್ಷ ನಾವು ಅದೇ PP ಒಂದು ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಮಾಮೂಲಿ ನಾರ್ಮಲ್ ಏನ್ ಕಟ್ತಾರಲ್ಲ 12 ಅಡಿ ಹಿಂಗೆಲ್ಲ ಕಟ್ತಾರೆ ಸರ್, ಆ ತರ PP ಒಂದು ಸ್ವಲ್ಪ ರೇಸ್ ಮಾಡ್ತೀವಿ. ಆಮೇಲೆ ಚೆಟ್ಟೆಲ್ಲ ಚೇಂಜ್ ಮಾಡ್ತೀವಿ ಸರ್. ನಾವು ಒಂದು ಮಾಮೂಲಿ ನ್ಯಾಚುರಲ್ ಏನ್ ಚೆಟ್ ಮಾಡ್ತಾರೆ
ಮಾಡ್ತಾರೆ. ಈಗ ನಾವು ಮಾಡಿರೋದು ನಮಗೋಸ್ಕರ ನಾವು ಮಾಡ್ಕೊಂಡಿದೀವಿ ಸರ್ ಅಷ್ಟೇ. ಈಗ ಅಂದ್ರೆ ಇದು ಓರುತ್ತಾ ಇಲ್ಲೋ ಅನ್ನೋದೊಂದು ಭರವಸೆ ಮೇಲೆ ಸುಮ್ಮನೆ ನಾವು ಹಾಗೆ ಮಾಡ್ಕೊಂಡಿದೀವಿ ಸರ್. ಈಗ ಅದನ್ನ ಆ ರೀತಿನೇ ಅವ್ರ ತರನೇ ಸಿಂಗಾರ ಮಾಡೋಣ, ಆ ಕಡೆ ಭಾಗದ ತರನೇ ನಾವು ಸಿಂಗಾರ ಮಾಡೋಣ, ಆ ತರ ಮೆಂಟಲ್ ಇದೆ ಸರ್ ನಮಗೆ. ಅದ್ ಬಿಟ್ರೆ ಮತ್ತೆ ಅದೇ ಸರ್, ಆ ಕಡೆ ಭಾಗದಲ್ಲಿ ನಾವು ಹೆಚ್ಚಾಗಿ ಹಬ್ಬ ಮಾಡ್ಬೇಕು ಅಂತ ಮಾಡಿದೀವಿ. ಅಂದ್ರೆ ಈ ಭಾಗನೂ ಮಾಡ್ತೀವಿ ಸರ್ ನಾವು, ಆ ಕಡೆ ಭಾಗನೂ ಸ್ವಲ್ಪ ಮಾಡಿ ಅವ್ರ ಜೊತೆಲಿ ಬೆರೆಯೋಣ ಅಂತಿದೀವಿ. ಆಮೇಲೆ ಇನ್ನೊಂದು ಏನು ಅಂದ್ರೆ ಸರ್ಗೆ ಎಷ್ಟು ಕೆಲಸ ಎಷ್ಟು ಹಬ್ಬಗಳಲ್ಲಿ ನೋಡ್ಬೋದು ಅಂದ್ರೆ ನಾವು ನಮ್ಮ ಹುಡುಗರಲ್ಲಿ ಟೈಮ್ ಅಡ್ಜಸ್ಟ್ ಮಾಡ್ಕೊಂತೀವಿ ಸರ್. ಯಾಕೆಂದ್ರೆ ಈಗ ಯಾರೋ ಒಬ್ರಿಗೆ ಬಿಟ್ಕೊಟ್ಲೆ ನನಗೆ ಕರೀಲಿಲ್ಲ. ಯಾಕೆಂದ್ರೆ ಈಗಿನ ಹುಡುಗರು ಏನಂದ್ರೆ ಇದೊಂದೇ ಇರೋದ್ರಿಂದ ನಮಗೆಲ್ಲ ಸ್ವಲ್ಪ ಸಪೋರ್ಟ್ ಮಾಡ್ತಿದ್ದಾರೆ ಹುಡುಗರು. ಇದೊಂದೇ ಇರೋದ್ರಿಂದ ಯಾವ ಹುಡುಗರು ನಮ್ಮ ಕೆಲಸ ಟೈಮ್ ಭಾನುವಾರ ರಜೆಗಳು ನಾವು ಅಪೇಕ್ಷೆ ಪಡ್ತೀವಿ ಸರ್. ನಾವು ಆ ದಿನದ ಹಬ್ಬಗಳು ನೋಡ್ತೀವಿ ಸರ್. ಭಾನುವಾರದ ಹಬ್ಬಗಳು ನಮ್ಮ ಕಾಲೇಜ್ ಹುಡುಗರು ಇದ್ದಾರೆ, ಆಮೇಲೆ ನಮ್ಮ ಕೈ ಕೆಲಸದ ಹುಡುಗರು ಇದ್ದಾರೆ. ಹಂಗಾಗಿ ನಾವು ಅವ್ರಿಗೆ ರಜೆ ಇರೋದ್ರಿಂದ ಆ ಟೈಮಲ್ಲಿ ಹಬ್ಬ ಹಾಕಕ್ಕೆ ನೋಡ್ತೀವಿ ಸರ್. ಈಗ ಈಗಿರೋ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ನಾಳೆ ಒಂದು ಹಬ್ಬ ಇದೆ ಅಂತ ತಿಳ್ಕೊಳ್ಳಿ, ನಾಳೆ ಹಬ್ಬಕ್ಕೆ ಹೋಗ್ತಿದ್ದೀರಾ ಅಂತ ಅಂದ್ರೆ ಹೇಗಿರುತ್ತೆ ಪ್ರಿಪರೇಷನ್ ಎಲ್ಲ ಹೇಗಿರುತ್ತೆ, ಅಥವಾ ನಿಮ್ ಖರ್ಚು ವೆಚ್ಚಗಳೆಲ್ಲ ಎಷ್ಟು ಬರ್ಬೋದು ಅಂತ ಅಂದಾಜು? ಖರ್ಚು ಅಂದ್ರೆ ಸರ್ ಒಂದು ಹಬ್ಬಕ್ಕೆ ಹೋದಾಗ ನಮಗೆ ಅಂದ್ರೆ ಒಂದು ಇಲ್ಲಿಂದ ಅಂದ್ರೆ ನಮಗೆ ಒಂದು 15 ರಿಂದ 20 ಸಾವಿರ ಖರ್ಚು ಬರುತ್ತೆ. 20 ಸಾವಿರ ಬರುತ್ತೆ. ಸರ್ ಬರುತ್ತೆ. 20 ಸಾವಿರ ಖರ್ಚು ಮಾಡ್ಕೊಂಡು ಹಬ್ಬ ಮಾಡ್ಬೇಕು. ಆಮೇಲೆ ಈಗಿನ ಹಬ್ಬಗಳು ಹೇಗೆ ನಡೀತಿದಾವೆ, ಎಲ್ಲೋ ಒಂದೊಂದ್ ಹತ್ರ ನಿಯತ್ತಲ್ಲಿ ನಡೀತಿದಾವೆ ಹಬ್ಬಗಳು. ಮ್ಯಾಕ್ಸಿಮಮ್ ಎಲ್ಲ ಬುಕ್ಕಿಂಗ್ ಆಗಿರುತ್ತೆ, ಎಲ್ಲೋ ಒಂದ್ ಹತ್ರ ನಿಯತ್ತ ನಡೀತಿದಾವೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಅವನ್ನೆಲ್ಲ ಮಾಡಿದಾಗ 20 ಸಾವಿರ ರೂಪಾಯಿ ನಾನು ಇವತ್ತು ಹಾಕೊಂಡು, ಯಾಕೆಂದ್ರೆ 20 ಸಾವಿರ ರೂಪಾಯಿಗೆ ನೀವು ಎಷ್ಟು ಸಲ ಇದನ್ನ ಕೆತ್ತಿರ್ತಿರೋ ಅದೆಲ್ಲ ಮಾಡಿರ್ತೀರಾ, ವರ್ತು ಅಂತ ಅನ್ಸುತ್ತಾ ಅಂತ ಸರ್. ನಾವು ಈಗ ದುಡ್ಡು ಉಳಿಸೋಣ ಅಂತಲ್ಲ ಸರ್, ನಮಗೊಂದು ಕ್ರೇಜ್ ಸರ್ ಅಷ್ಟೇ ಇದು. ಈಗ ದುಡ್ಡು ನಾವು ದಿನ ದುಡಿತಾ ಇರ್ತೀವಿ ಸರ್, ಬರೀ ದುಡಿಮೆನೇ ಒಂದು ಜೀವನ ಆಗ್ಬಿಟ್ರೆ ನಮಗೆ ಒಂದು ಬೇರೆ ಆಸಕ್ತಿನೇ ಇರಲ್ಲ ಸರ್. ನಾವು ಬಂದೆ ದುಡಿದೆ ಬಿಡೋಣ ಆಸಕ್ತಿ ಇರಲ್ಲ ಸರ್. ಇದು ಆ ಕಾರಣಕ್ಕೆ ಸರ್ ನಮಗೊಂದು ಖುಷಿ ಇರಲಿ ಅನ್ನೋ ಕಾರಣಕ್ಕೆ ಅದರಿಂದ ನಾವು ಮೇಯಿಸಿದೀವಿ. ಆ ಖುಷಿ ಮಾಡಕ್ ಅವ್ರದ್ದು ಖುಷಿ ಇರ್ಬೇಕು, ರೈತರ ಹಬ್ಬ ನಾವು ಉಳಿಸ್ಬೇಕು. ಆ ಕಾರಣಕ್ಕೋಸ್ಕರ ನಾವು ಹಬ್ಬ ಇರ್ಲಿ ಅಂತ. ಈಗ ಕಡಲಮುತ್ತು ಹೋಗ್ತಿದೆ ಅಂದ್ರೆ ಕಡಲಮುತ್ತಿ ಹಿಂದೆ ಎಷ್ಟು ಜನ ಬರ್ಬೋದು? ಈಗ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಎಷ್ಟು ಜನ ಬರ್ಬೋದು? ಇಲ್ಲಿ ತನಕ ಸ್ವಲ್ಪ ಜನ ಇದಾರೆ ಸರ್, ಸ್ವಲ್ಪ ಜನ ಬಂದಿದ್ದಾರೆ. ಎಷ್ಟು ಜನ ಅಂತಾನೆ ಹೇಳಕ್ ಆಗಲ್ಲ, ಯಾಕೆಂದ್ರೆ ಅವ್ರ ಟೈಮಿಗೆ ಅಡ್ಜಸ್ಟ್ ಮಾಡ್ಕೊಂಡ್ ಬರ್ತಾರೆ. ಎಲ್ಲರೂ ಬೆಂಬಲ ಅಂತೂ ಮಾಡ್ತಿದ್ದಾರೆ ಹುಡುಗರು. ಆ ಟೈಮ್ ಈಗ ಸಣ್ಣ ಹುಡುಗರು, ಕಾಲೇಜ್ ಹುಡುಗರು. ಈಗ ನಮಗೆ ದೊಡ್ಡವನು ಅಂದ್ರೆ ಸರ್ ನಮ್ಮಲ್ಲಿ ನಮ್ಮ ಅಪ್ಪಾಜಿಯರ ಆಮೇಲೆ ನಾವು ಬರ್ತಾ ಇರ್ತಾರೆ. ಈಗ ವಯಸ್ಸಲ್ಲಿ ಒಂದ್ ಸ್ವಲ್ಪ ಈಗಿನ ಹುಡುಗರಲ್ಲಿ ನಮ್ಮ ಬ್ಯಾಚಲ್ಲಿ ನಾನೇ ಒಂದ್ ಸ್ವಲ್ಪ ಹಿರಿಕ ಅಂತ ಹೇಳುವ ಸರ್. ಯಾಕೆಂದ್ರೆ ಇರೋದೆಲ್ಲ ಸಣ್ಣ ಹುಡುಗರೆ ನನ್ಕಿಂತ. ಹಾಗಾಗಿ ಅವ್ರ ಮನೇಲಿ ಬೈತಾರೆ, ಅದರಲ್ಲೂ ತಪ್ಪಿಸ್ಕೊಂಡ್ ಬರ್ತಾರೆ. ಹಂಗಾಗಿ ಅವರು ಈಗಿನ ಹುಡುಗರಲ್ಲಿ ಇನ್ ಮುಂದೆ ಎಷ್ಟು ಜನ ಆಗುತ್ತೆ ಅಂತ ನೋಡ್ಬೇಕು ಸರ್ ಅಷ್ಟೇ. ಈ ಕಡೆ ಈಗಿದೆ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಏನಿದೆ ಕಡಲಮುತ್ತು ಅದಿದೆ. ನೆಕ್ಸ್ಟ್ ಎಲ್ಲೋ ನಾವು ಕೇಳ್ಕೊಳೋದು ಅದನ್ನೇ, ನಾನು ಮಾಡಿದ್ದೊಂದು ಹೋರಿ ವಿಡಿಯೋ ನೆಕ್ಸ್ಟ್ ಅದು ಫೇಮಸ್ ಆಗ್ಲಿ ಅನ್ನೋದೇ ನನ್ನ ತಲೆಯಲ್ಲೂ ಇರುತ್ತೆ. ನಾನು ಮಾಡಿದ್ನಪ್ಪ ಈ ವಿಡಿಯೋ ಈ ಹೋರಿದು ಅಂತ ನನ್ನ ತಲೆಯಲ್ಲೂ ಒಂದಿರುತ್ತೆ. ಎಲ್ಲೋ ಒಂದ್ ಹತ್ರ ಫೇಮಸ್ ಆಗಿದೆ ಅಂತ ತಿಳ್ಕೊಳ್ಳಿ. ಆಗ ಅಭಿಮಾನಿಗಳಿಗೆ ಅಥವಾ ಈಗ ಪ್ರೆಸೆಂಟ್ ಇರೋ ಅಭಿಮಾನಿಗಳಿಗೆ ಏನೋ ಒಂದು ಹೇಳಬೇಕು ಅನ್ಕೊಂಡ್ರೆ, ಯಾಕೆಂದ್ರೆ ಒಂದು ಹೋರಿ ಬೆಳಿಬೇಕು ಅಂತ ಅಂದ್ರೆ ಅದ್ರ ಹಿಂದೆ ಏನ್ ಬರ್ತಾರೋ ಅವ್ರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಅವ್ರು ಬಂದ್ಬಿಟ್ಟು ಈಗ ನನಗೆ ಆಗ್ಲಿ ಕಮೆಂಟ್ ಸುಮ್ಮನೆ ಹೇಳಿರಲ್ಲ, ಸುಮ್ಮನೆ ಹೇಳ್ಬೇಕು ಅಂತ ಹೇಳಿರಲ್ಲ, ಅದೊಂದು ಮಾಡಿಬೇಕು, ಬೆಳೆಸ್ಬೇಕು, ತರಬೇಕು, ಜನಕ್ಕೆ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಅವ್ರು ಹೇಳಿದ್ದಾರೆ ಅಂತ ಅಂದಾಗ ಅವ್ರಿಗೆ ಏನ್ ಹೇಳ್ತೀರಾ ಸರ್? ಈಗ ಹಿಂದೆ ಬರೋರಿಗೆ ಯಾವುದೇ ರೀತಿ ಅನಾಹುತಕ್ಕೆ ನೀವು ದಾರಿ ಆಗ್ಬೇಡಿ. ಯಾಕೆಂದ್ರೆ ಈಗ ಅವ್ರೇನೋ ಅಂದ್ರು ಅಂತೇಳಿ ಅವ್ರಿಗೆ ಕೂಡ ಬಾಯಿ ಕೊಡಕ್ಕಿಂತ ಅವ್ರೇನೋ ನಿಮ್ ಪಡಿ ನೀವೇನೋ ಅನ್ಕೊಡ್ರಿ, ನಮ್ಮ ಪಡಿ ನಾವ್ ಇರ್ತೀವಿ, ಆತರ ಇರ್ರಿ ಈಗ. ಯಾಕೆ ಅಂದ್ರೆ ಸಣ್ಣ ಹುಡುಗರೆಲ್ಲ ಈಗ ಇರೋರೆಲ್ಲ ನಮ್ಮಲ್ಲಿ ಇರೋರೆಲ್ಲ. ಹಾಗಾಗಿ ದೊಡ್ಡ ಅವ್ರೇನಾರು ಅಂದ್ರು ಅವ್ರ ಪಡಿಗೆ ಅವ್ರಿಗೆ ಏನಿರುತ್ತೋ ಅವ್ರದ್ರಲ್ಲಿ ಅವ್ರು ತೋರ್ಸ್ಕೊಳುತ್ತೆ. ನಮ್ಮ ಪಡಿ ನಾವೇ ಹಬ್ಬ ಮಾಡೋಣ, ಅವ್ರು ಬಂದ್ರೆ ಅವ್ರನ್ನ ಜೊತೆಗೆ ಕರ್ಕೊಂಡು ಹಬ್ಬ ಮಾಡೋಣ, ಇಲ್ಲ ಬರ್ಲಿಲ್ಲ ಅಂದ್ರೆ ನಮ್ಮ ಪಾಡಿ ನಮ್ಮನ್ನ ಬಿಟ್ಬಿಡ್ರಿ. ಯಾಕೆಂದ್ರೆ ಹೋರಿ ವಿಚಾರದವಾಗಿ ನೀವೇನು ಬೇಡ, ವೈಯಕ್ತಿಕ ವಿಚಾರ ಇದ್ರೆ ವೈಯಕ್ತಿಕ ನಾವು ಡೈರೆಕ್ಟ್ ನಮ್ಮನ್ನ ಭೇಟಿ ಮಾಡಿ. ಈಗ ಯಾಕೆಂದ್ರೆ ಹೋರಿ ವಿಚಾರದಲ್ಲಿ ಬೇಡ. ಏಕೆಂದ್ರೆ ನಾನು ಹೋರಿ ಕಟ್ಟಿರಿ, ನಾವು ಎಲ್ಲ ಹುಡುಗರೆಲ್ಲ ಎಲ್ಲರಿಗೂ ಒಂದೇ ಸರ್ ಹೋರಿ ಇದ್ಮೇಲೆ. ಬಸವಣ್ಣ ಅಂದ್ರೆ ಈಗ ಈಗಿನ ಇದ್ರಲ್ಲಿ ಏನಂದ್ರೆ ಎಲ್ಲರೂ ಮನೇಲಿ ಕಟ್ಟಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಅವರು ಕೆಲಸಗಳಿಂದ ಎಲ್ಲರೂ ಕಟ್ಟೋಂಥ ಶಕ್ತಿ ಇದೆ, ಅಂದ್ರೆ ಅವರು ಒಡನಾಟ ಅವ್ರ ಕೆಲಸ ಕಡೆಯಿಂದ ಕಟ್ಟಕ್ ಆಗಲ್ಲ ಸರ್. ಹಾಗಾಗಿ ಇರೋದು ಒಂದ್ರಲ್ಲಿ ನಾವು ಅಷ್ಟ್ರೂ ಸೇರಿ ಒಂದೇ ಮನೆದು ಅಂತ ನಾವು ಇದು ಮಾಡ್ಕೊತೀವಿ ಸರ್ ಅಷ್ಟೇ. ಈಗ ಕಡಲಮುತ್ತು ನೀವು ನೋಡ್ತಿದ್ದೀರಾ ಹಬ್ಬದಲ್ಲಿ, ನಿಮ್ಮ ಹುಡುಗರು ನೋಡ್ತಿದ್ದಾರೆ, ಬಟ್ ನಾನ್ ನೋಡ್ಬೇಕು ಕಡಲಮುತ್ತನ.
ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ ಪಾಯಿಂಟ್. ಅಖಾಡದಲ್ಲಿ ನಾನ್ ನೋಡ್ಬೇಕು ಕಡಲ್ನ ಮುತ್ತುನ ಅಂತ ಅಂದ್ರೆ ಏನಕ್ಕೆ ನೋಡ್ಬೇಕು ಸರ್ ಫಸ್ಟ್ ಆಫ್ ಆಲ್? ಸರ್ ಈ ಭಾಗದಿಂದ ಒಂದು ಹೋರಿ ಬಂದಿದೆ, ಹೋದ್ ಸಲ ಸಣ್ಣಕ್ಕಿತ್ತಿದ್ದು, ಈ ಸಲ ಹೇಗೆ ಹಬ್ಬ ಮಾಡ್ಬೋದು ಅನ್ನೋದೊಂದು ಅಪೇಕ್ಷೆಗೆ ನೀವು ಆ ಮನಸ್ಸಿನಲ್ಲಿ ಹಿಡ್ಕೊಂಡು ನೋಡ್ಬೋದು ಸರ್. ಅಂದ್ರೆ ಯಾವ ರೀತಿ ಇದು ಹೋಗ್ಬೋದು, ಅದು ಚಿಕ್ಕ ವಯಸ್ಸಿತ್ತು, ನಾನು ನೋಡಿದ್ದೆ, ಇದು ಒಂದು ಇದರಲ್ಲಿ ಯೂಟ್ಯೂಬಲ್ಲಿ ನೋಡಿದ್ದೆ, ಇದು ಕೂಡೆಲ್ಲ ಸಣ್ಣಕ್ಕಿದೆ, ಇವ್ರು ಯಾವ ರೀತಿ ಮಾಡಿದ್ದಾರೆ, ಇದು ಹೇಗೆ ಹೋಗುತ್ತೆ ಅನ್ನೋದೊಂದು ನೋಡ್ಬೇಕು ಅಂತ ಕೇಳ್ಕೊಂತೀವಿ ಸರ್. ಕೇಳ್ಕೊತೀರ? ಹಾಂ ಸರ್. ಇಷ್ಟೋ ತನಕ ಏನ್ ಹೇಳಿದೆ ಅದೊಂದು ಸ್ವಲ್ಪ ಪಾಸಿಟಿವ್ ಅಲ್ಲಿ ಏನ್ ಬಂದೆ ನಾನು. ಈಗ ನೆಗೆಟಿವ್ ಪಾರ್ಟ್ ಅಲ್ಲಿ ಬರ್ತೀನಿ ನಾನು. ನೆಗೆಟಿವ್ ಅಂದ್ರೆ ನಾನು ಮೊದ್ಲೇ ಅಲ್ಲಿ ನಿಮ್ಮ ಮನೆಯಲ್ಲಿ ಹೇಳ್ದೆ, ನಿಮ್ಮ ಹೋರಿನ ತಳಗಿಟ್ಬಿಟ್ಟು ಅದ್ರ ಮೇಲೆ ನಾನು ಚಾನಲ್ ಬೆಳೆಸ್ತೀನಿ ಅಂದ್ರೆ ನಾನು ಮಾಡಲ್ಲ ಅಂತ ಕೆಲಸನ. ಏನು ಅಂದ್ರೆ ಸಿಂಪಲ್ ಕ್ವಶನ್ಸ್. ನೀವು ಅದನ್ನ ಹೇಳ್ಕೊಂಡ್ಬಿಟ್ರಿ ಆಲ್ರೆಡಿ, ನನ್ಗೊಂದು ಹೇಳಿದ್ರಿ, ಒಂದ್ ರೌಂಡ್ ಆಗಿತ್ತು, ಅದು ಅವಾಗೇ ಒಂದ್ ಸ್ವಲ್ಪ ಹೆಸರಾಯ್ತು ಅಂತ. ಅದನ್ನ ಬಿಟ್ಟು ನಿಮ್ಮ ಪರ್ಟಿಕ್ಯುಲರ್ ಹಾರ್ನಹಳ್ಳಿಲಿ ಹೇಗಿದೆ ಸಪೋರ್ಟ್ ಅಂತ? ಯಾಕೆಂದ್ರೆ ಒಂದು ಹೋರಿ ಬೆಳಿಬೇಕು ಅಂದ್ರೆ ಫಸ್ಟ್ ಮನೆಯವ್ರು ಸಪೋರ್ಟ್ ಮಾಡ್ಬೇಕು, ಆಮೇಲೆ ಪಕ್ಕದ ಮನೆಯವ್ರು ಮಾಡ್ಬೇಕು, ಆಮೇಲೆ ಊರ್ ಮಾಡ್ಬೇಕು. ಕೆಲವೊಂದು ಹೋರಿಗಳ ಹತ್ರ ನಾನು ಹೋಗಿದ್ದೀನಿ, ಊರಲ್ಲೇ ಸಪೋರ್ಟ್ ಮಾಡ್ತಿರಲ್ಲ ಹೋರಿಗೆ. ಆ ಉದ್ದೇಶಕ್ಕೆ ಕೇಳ್ತಿರೋದು, ಹಾರ್ನಹಳ್ಳಿಲಿ ಹೇಗಿದೆ ಸಪೋರ್ಟ್ ಅಂತ ಸರ್? ಹಾರ್ನಹಳ್ಳಿಲಿ ಅಂದ್ರೆ ಈಗ 100% ಅಲ್ಲಿ ಹೇಳ್ಬೇಕು ಅಂದ್ರೆ ಒಂದು 90% ಸಪೋರ್ಟ್ ಇದೆ ಸರ್ ನಮಗೆ. ಇನ್ನೊಂದು 10% ಏನಿದೆ ಅಂದ್ರೆ ಅವರಿಂದ ನಾವು ಒಂದ್ ಸ್ವಲ್ಪ ಬೆಳೆದಿವಿ ಅಂತ ಹೇಳ್ಕೊಳಕ್ ಖುಷಿ ಪಡ್ತೀನಿ ಸರ್ ನಾನು. ಯಾಕೆಂದ್ರೆ ಅವ್ರು ಇದ್ದಾಗೆ ನಾವು ಬೆಳೆಯಕ್ ಸಾಧ್ಯ. ಯಾಕೆಂದ್ರೆ ಅವ್ರು ವೈಯಕ್ತಿಕವಾಗಿ ನಾನೇನು ದ್ವೇಷ ಮಾಡೋದೇನಿಲ್ಲ ಸರ್ ನಾವು. ಯಾಕೆಂದ್ರೆ ಅವ್ರಿಗೆ ಯಾವ ತರ ಕಾಣಿಸುತ್ತೆ ಅಂತ ನಮಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಅವ್ರಿಗೆ ಯಾವ ತರ ಕಾಣಿಸುತ್ತೆ, ಇವರು ಬಹಳ ಇದ್ರಲ್ಲಿ ಜಮದಲ್ಲಿದ್ದಾರೆ ಅಂತ ಅವ್ರ ಅನ್ಸಿಕೆನೋ. ಈ ಹೊರಗೆ 100 ಜನ 100 ಮಾತಾಡ್ಕೊತಾರೆ, ನೀವು ನನ್ನ ಹತ್ರ ಬಂದು ಕೇಳಿದಾಗ ಅದ್ರ ಫಾಲ್ಟ್ ಏನಿದೆ ಅಂದ್ರೆ ಸರಿಯಪ್ಪ ನಮ್ದು ಈ ತರ ಇದೆ ಅಂತ ಹೇಳ್ಬೋದು. ಅವ್ರವರೇ ಮಾತಾಡ್ಕೊಂಡು ಅವ್ರವರೇ ಇದು ಮಾಡ್ಕೊಂಡ ನಮಗೆ ಗೊತ್ತಾಗಲ್ಲ ಅದು ನೀವು ಸುಮ್ಮನೆ ಅದನ್ನ ದೊಡ್ಡಕ್ಕೆ ಮಾಡ್ಕೊಳೋದು ಬೇಡ. ಹಾಗಾಗಿ ನಮ್ಮ 10% ಜನ ಏನಿದ್ದಾರೆ ಸರ್, ಅವರು ಇದೇ ರೀತಿ ಸಪೋರ್ಟ್ ಮಾಡ್ಲಿ ಅಂತ ನಾವು ಕೇಳ್ಕೊಂತೀವಿ ಹೊರತು ದ್ವೇಷ ಏನು ಬೆಳೆಸೋ ಅಂಥದ್ದು ಮುಂದೆ ಬೇಡ ಅಂತ ಹೇಳ್ತೀವಿ ಸರ್ ಅಷ್ಟೇ. ಈಗ ಅದೇ ಈಗ 10% ಹೇಳಿದ್ರಲ್ಲ, ಅದರಲ್ಲಿ ಕೆಲವೊಬ್ರು ಇರ್ತಾರೆ ಹಿಡಿತೀನಿ ಅನ್ನೋರು ಬಹಳ ಜನ ಇರ್ತಾರೆ. ಆತರ ಯಾರಾದ್ರೂ ಇದುವರೆಗೂ ಇಲ್ಲ ಬಿಡು ಇವತ್ತು ಹಿಡಿತೀನಿ ಅಂತ ನಿಮ್ಮ ಇದ್ರಿಗೆ ಹೇಳಿರೋರು ಅಥವಾ ನಿಮಗೆ ಹಿಂದಿಂದ ಕೇಳಿರೋದು ಆತರ ಏನಾದ್ರು ಇದೆಯಾ ಸರ್? ಕೇಳಿರೋದು ಅಂದ್ರೆ ಕೇಳಿದೀವಿ ಅಂತ ಹೇಳಿ ನಾವು ಸುಮ್ಮನೆ ಯಾರಿಗೂ ಮಾತಾಡಕ್ಕೆ ಸಮಸ್ಯೆ, ಯಾರಿಗೂ ಮಾತಾಡಕ್ಕಾಗಲ್ಲ. ಸುಮ್ಮನೆ ಈಗ ಯಾರನ್ನೋ ಕರೆದು ಬೀದಿಲಿ ಕರೆದು ನಾನು ಮೈ ಮೇಲೆ ಹೇಳ್ಕೊಂಡು ಜಗಳ ಮಾಡಕ್ಕೆ ರೆಡಿ ಇಲ್ಲ ಸರ್. ಹಂಗೇನಾದ್ರೆ ನಿಮಗೆ ನಮ್ಮಿಂದ ಏನಾದ್ರು ಫಾಲ್ಟ್ ಆಯ್ತು ಅಂದ್ರೆ ಬಂದು ಕೇಳಿ, ಯಾಕೆ ಇದು ಅಕಸ್ಮಾತ್ ಇಲ್ಲ ನೀನು ಹೋರಿ ನಾನು ನೋಡಕ್ ಹಾಕಿಲ್ಲ ಅಷ್ಟು ಹೋಗುತ್ತೆ, ಇದು ಒಂದು 5 ನಿಮಿಷ ಹೋರಿ ಹೋಗೋ ತನಕ ಕಣ್ಣು ಮುಚ್ಕೊಂಬೇಡಪ್ಪ ನೀನು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಯಾಕೆಂದ್ರೆ ನಾನು ಹೋರಿ ಇಷ್ಟ ಇಲ್ಲ ನಿನಗೆ ಅಂದ್ರೆ ಸ್ವಲ್ಪ ಆ ಕಡೆ ತಡೆದಂಗೆ ಕಣ್ಣು ಮುಚ್ಕೊಂತ ನಾನೇ ಕೈ ಮುತ್ತು ಕೇಳ್ಕೊಂತೀನಿ ಸರ್. ಕಡಲ ಮುತ್ತು KM ಕಡಲ ಮುತ್ತು ಆಗಿ ಇನ್ನು ಎಷ್ಟು ವರ್ಷ ಹಬ್ಬ ಕೊಡುತ್ತೆ ಅಂತ ಜನಕ್ಕೆ ಸರ್? ಈಗ ಸ್ಟಾರ್ಟ್ ಮಾಡಿದೀವಿ, ಅದು ಗಾಡಿ ಎಲ್ಲಿ ತನಕ ರನ್ನಿಂಗ್ ಇರುತ್ತೋ ಅಲ್ಲಿ ತನಕ ನಾವು ಓಡಿಸ್ತಾ ಇರ್ತೀವಿ ಸರ್. ಆ ರೀತಿ ಹೇಳಕ್ ಇಷ್ಟಪಡ್ತೀನಿ ಸರ್. ಗಾಡಿ ಅಂತ ಇರುತ್ತೆ, ನಮ್ದು ಏನಿದ್ರು ಇಂಧನ ಹಾಕೋದು ಅಷ್ಟೇ ಕೆಲಸ ನಮ್ದು. ಆದ್ರೂ ಎಲ್ಲಿ ತನಕ ನಮ್ಮ ಮನೇಲಿ ಆ ದೇವರ ಶಕ್ತಿ ಕೊಟ್ಟು ಇದನ್ನ ಹಬ್ಬ ಮಾಡಿಸ್ತಾನೋ ಅಲ್ಲಿ ತನಕ ನಾವು ಹಬ್ಬ ಮಾಡ್ತೀವಿ. ಹಾಂ ಸರ್. ಇನ್ನೊಂದು ಪರ್ಟಿಕ್ಯುಲರ್ ಆಗಿ ನೀವು ಆ ಹೋರಿಗೆ ಹೇಳಬೇಕು, ಏಕೆಂದ್ರೆ ತುಂಬಾ ಜನ PP ಹೋರಿಗಳನ್ನ ಹುಡುಕ್ತಿರೋರು ಇದಾರೆ, ಸಿಗದೆ ಇರೋರು ಇದಾರೆ, ಎಷ್ಟೋ ಲಕ್ಷ ಕೊಟ್ಟು ತಗೊಂಬಂದು ಫಸ್ಟಿನ ಹಬ್ಬದಲ್ಲೇ ಹಿಡಿಸ್ಕೊಂಡವ್ರು ಇದಾರೆ ಈ ಹಬ್ಬಗಳಲ್ಲಿ. ಬಟ್ ನಿಮಗೆ ಮನೇಲಿ ಹುಟ್ಟಿದೆ, PP ಹೊತ್ತು ಹಬ್ಬ ಮಾಡ್ತಿದೆ, ಇನ್ನು ಚಿಕ್ಕ ವಯಸ್ಸಲ್ಲಿ PP ಹೊತ್ತಿದೆ. ಈಗ ಅದ್ರ ಬಗ್ಗೆ ಅದಕ್ಕೆ ಏನೋ ಒಂದು ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ? ಅದಕ್ಕೆ ನಮ್ಗಲ್ಲ, ಈ ಪದಾನ ನನಗೆ ಹೇಳ್ಬೇಡಿ, ಕ್ಯಾಮ್ರಾಗೆ ಹೇಳ್ಬೇಡಿ, ಅದಕ್ಕೇನೋ ಒಂದು ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ? ಇದಕ್ಕೆ ಅಂದ್ರೆ ಸರ್ ನಮಗೆ ಸ್ವಲ್ಪ ಏನು ಅಂದ್ರೆ ಸಿಂಪಲ್. ಈಗ ಯಾಕೆಂದ್ರೆ ಈಗ ನಿಮ್ಮ ಅಪ್ಪಾಜಿ ಇದಾರೆ, ನಿಮ್ಮ ಅಪ್ಪಾಜಿನ ಯಾರೋ ಒಬ್ರು ನಾನೇ ಹೋಗಿ ಕೇಳಿದ್ರೆ ನಿಮ್ ಮಗ ಹೆಂಗೆ ಅಂತ ಅಂದ್ರೆ ಅವ್ರು ಹೇಳೋ ರೀತಿನೇ, ನಿಮ್ ಮುಂದೆ ಹೇಳೋ ರೀತಿನೇ ಬೇರೆ, ನಮ್ ಮುಂದೆ ಹೇಳೋ ರೀತಿನೇ ಬೇರೆ ಆಗಿರುತ್ತೆ. ನಿಮ್ ಮಗನ್ ಬಗ್ಗೆ ಏನೋ ಒಂದು ಹೇಳ್ಬೇಕು, ಅದೇ ರೀತಿ ನಿಮಿಗೂ ಆ ಹೋರಿಗೂ ಏನೋ ಒಂದು ಸಂಬಂಧ ಇರುತ್ತೆ. ಅದು ಅಥವಾ ನೀವೇನೋ ಒಂದು ಕನಸು ಕಟ್ಟಿರ್ತೀರ, ಅದೆಲ್ಲೋ ನಿಮ್ ಆ ಕನಸನ್ನ ತೀರಿಸ್ಕೊಂಡು ಬರ್ತಾ ಇರುತ್ತೆ. ಅದಕ್ಕೆ ಏನೋ ಒಂದು ಹೇಳ್ಬೇಕು, ಅದಕ್ಕೆ ಏನೋ ಒಂದು ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ ಅಂತ ಸರ್? ಈಗ ನಾನು ನಮ್ಮ ಎತ್ತಿಗೆ ಹೇಳ್ಬೇಕು ಅಂದ್ರೆ, ನಮ್ಮ ಮೊತ್ತಿಗೆ ಹೇಳ್ಬೇಕು ಅಂದ್ರೆ, ಈ ಭಾಗದಲ್ಲಿ ಅದು ದೇವರೇ ನಿನಗೆ ಕಳಿಸಿದಾನೋ ಏನೋ ಗೊತ್ತಿಲ್ಲ, PP ಹೋರಿ ಇಲ್ಲ ಈ ಭಾಗದಲ್ಲಿ ನಮ್ಮ ಸೈಡಲ್ಲಿ. ಆ PP ಹೋರಿನ ಆ ಕೊರತೆನ ನಮ್ಮ ಊರಿಗೆ ಇದು ನೀಗಿಸ್ಲಿ ಅಂತ ಕೇಳ್ಕೊಂತೀನಿ ಸರ್. ಆ ರೀತಿ ನಾನು ಇದ್ರಲ್ಲಿ ಕೇಳ್ಕೊಂತೀನಿ, ಆ PP ಹೋರಿ ಕೊರತೆನ ಇದು ಹೋಗ್ಲಾಡಿಸ್ಲಿ ಅಂತ ಕೇಳ್ಕೊಂತೀನಿ ಸರ್. ಕೇಳ್ಕೊಂತೀರ? ನಮ್ಮೂರಲ್ಲಿ ಈ ಭಾಗದಲ್ಲಿ ಒಂದು PP ಹೋರಿ ಇದೆ, ಆ ರೀತಿ ಇದು ಉಳಿಸ್ಕೊಡ್ಲಿ ಹೆಸರು ಒಂದು, ಆ ಥರ ಕೇಳ್ಕೊಳಕ್ ಇಷ್ಟಪಡ್ತೀನಿ ಸರ್. ನಮ್ಮೂರ ಹೆಸರು ಒಂದು ಸ್ವಲ್ಪ ಮುಂದೊಯ್ಲಿ ಇದೆ, ಎಲ್ಲ ಬೇರೆ ಒಯ್ಲು ನಮ್ಗೇನು ಬೇಜಾರಿಲ್ಲ ಸರ್. ಯಾಕೆಂದ್ರೆ
ನಮ್ಮೂರ ಹೆಸರು ಈಗ ನೀವೇ ಕೇಳಿದ್ರೆ ನಿಮ್ಮೂರು ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಆ ರೀತಿ ನೀವು ಆತರ ನೆಕ್ಸ್ಟ್ ಬರೋರು ಕೇಳ್ಬಾರ್ದು ಸರ್. ಇಲ್ಲಿದೆ ಊರು, ಇಂಥ ಜಾಗದಲ್ಲಿ ಇದೆ ಊರು, ಹೆಸರು ಹೋರಿ ಹೆಸರು ಹೇಳಿದ ತಕ್ಷಣ ಈ ಊರು ಇಲ್ಲಿ ಬರುತ್ತೆ ಅನ್ನೋ ರೀತಿ ಒಂದು ಹೆಸರು ಮಾಡ್ಕೊಡ್ಲಿ ಅಂತ ಕೇಳ್ಕೊತೀರಾ. 3 ಪ್ರಶ್ನೆಗಳನ್ನ ನಾನು ಎಲ್ಲಾ ಹೋರಿಗಳ ಹತ್ರನು ತಗೋತೀನಿ. ಯಾಕೆಂದ್ರೆ ಈ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರುತ್ತೆ, ಕೆಲವೊಬ್ರದ್ದು ಒಂದೊಂದರ ಒಪಿನಿಯನ್ ಇರುತ್ತೆ. ಒಂದು ಅಭಿಮಾನಿಗಳಿಗೋಸ್ಕರ, ಇನ್ನೊಂದು ಹೋರಿ ಯಾರು ಸ್ಪರ್ಧೆನ ಆಯೋಜಿಸ್ತಾರೋ ಅವ್ರಿಗೋಸ್ಕರ, ಇನ್ನೊಂದು ಹಿಡಿಯೋರ್ಗೋಸ್ಕರ. 3 ಜನಕ್ಕೂ ಒಂದೊಂದೇ ಲೈನಲ್ಲಿ ಏನೋ ಒಂದು ಹೇಳ್ತೀನಿ ಅಂದ್ರೆ ಏನ್ ಹೇಳ್ತೀರಾ? ಹೋರಿ ಹಿಡಿಯುತ್ತಗಾರರಿಗೆ, ಅಭಿಮಾನಿಗಳಿಗೆ ಹೋರಿ ಯಾರು ಏರ್ಪಡಿಸಿರ್ತಾರೋ ಸ್ಪರ್ಧೆನ ಅವರಿಗೆ, ಅಂದ್ರೆ ಈಗ ಕಮಿಟಿ ಅವ್ರಿಗೆ, ಇನ್ನೊಂದು ಹೋರಿ ಹಿಡಿಯೋರ್ಗೆ ಏನೋ ಒಂದು ಹೇಳ್ತೀನಿ ಒಂದೊಂದು ಲೈನಲ್ಲಿ ಅಂದ್ರೆ ಏನ್ ಹೇಳ್ತೀರಾ? ಕಮಿಟಿ ಅವರಿಗೆ ಸರ್ ಏನು ಹೇಳೋದು ಅಂದರೆ, ಈಗ ಎತ್ತು ಮುಂಚಿನ ಹಬ್ಬ ನಮ್ಮ ಮಣಿಕಂಠ ಇದ್ದಾಗ ಏನೋ ಅಂದರೆ, ಒಂದು ಹಬ್ಬ ಇನ್ನೇನು 4 ಗಂಟೆ ಶುರುವಾಗ್ತು ಮುಗಿತಾ ಬಂತು ಅಂತಿದ್ದಾಗೆ ಒಂದು ಲೀಸ್ಟ್ ಕೂಗಾರ್ ಸರ್ ನಮಗೆ. ಅಂದರೆ ಅಲ್ಲಿ ನಮಗೆ ಅಲ್ಲೇ ಮೆಂಟಲ್ ಫಿಕ್ಸ್ ಆಗ ಸರ್, ನಮಗೆ ಈ ಬಹುಮಾನಕ್ಕೆ ಟಾರ್ಗೆಟ್ ಆಗ್ತಿದ್ದೀವಿ ನಾವು. ಅಂದರೆ ಈಗ ಈಗ ಎತ್ತುಗಳು ಬಿಡ್ತಾ ಇದ್ದಂಗೆ ಏನಾಗುತ್ತೆ ಅಂದರೆ 4 ಗಂಟೆ ಮೇಲೆ ಚೇಂಜ್ ಮಾಡಿಬಿಡ್ತಾರೆ ಸರ್. ಈ ಎತ್ತು ಲೀಡಿಂಗ್ನಲ್ಲಿ ಇದೆ, ಈ ಎತ್ತು ಈ ಥರ ಹೋಗ್ತಾ ಇದೆ ಅಂದಾಗ ನಮ್ಮ ಆ ಎತ್ತಿದ್ದಾಗ ನಮಗೆ ಒಂದು ಆ ಥರ ಅನುಭವ ಆಗಿದೆ ಸರ್. 3-4 ಹಬ್ಬದಲ್ಲಿ ಅನುಭವ ಆಗಿದೆ. ಅಂದರೆ ನಮಗೆ ಅಲ್ಲಿ ಅನ್ಸಿತ್ತು ಸರ್, ಇದು ನಮ್ಮ ಎತ್ತು ಫಿಕ್ಸ್ ಆಗಿದೆ. ಆ ರೀತಿ ಈಗಿನ ಹಬ್ಬಗಳನ್ನ ಈಗ ಸುಮ್ಮನೆ ಯಾರೋ ಜನ ಈಗ ನಾವು ಹಬ್ಬ ಆಗಿ ಒಂದು ವಾರದ ಮೇಲೆ ಇವ್ರು ಬಹುಮಾನ ಕೊಟ್ಟೆವು ಅವರೆಲ್ಲ ಅಲ್ಲೇನೋ ಮಾಡ್ಕೊಳಕ್ಕಿಂತ ಈಗ ಜನಿಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ನೇರ, ಅಪೇಕ್ಷೆ ಮೇಲೆ ಕರೆಸ್ತಿದ್ದಾರೆ ಅಂದ್ರೆ ಎತ್ತು ಬಹುಮಾನಕ್ಕೆ ಆಯ್ಕೆ ಆಗಿದೆ. ಆ ರೀತಿ ಒಂದು ಅಪೇಕ್ಷೆ ಮೇಲೆ ಲಾಸ್ಟ್ ಟೈಮ್ ಮುಗಿತಾ ಬರ್ತಿದ್ದಂಗೆ ಕರೆಸ್ಬೇಕು ಅನ್ನೋ ಒಂದು 4 ಗಂಟೆ ಮೇಲೆ ಹಬ್ಬ ಚೇಂಜ್ ಮಾಡ್ಬೋದು ಈ ತರ ಅಂತ ಕೇಳ್ಕೊಂತೀವಿ ಸರ್. ಅದು ನಿನ್ನ ಮತ್ತೇನಂದ್ರೆ ಸರ್ ಇನ್ನೊಂದು ಅಭಿಮಾನಿಗಳಿಗೆ ಹಿಡಿಯೋರಿಗೆ ಏನಂದ್ರೆ ಸರ್, ಯಾವುದೇ ರೀತಿಯಾದ್ರೂ ಬೇರೆ ಯಾರೋ ಒಬ್ರು ಇದು ಹಿಡಿ ಅಂತ ಕರ್ಕೊಬಂದು ಅವ್ರ ಹತ್ರ ದುಡ್ಡು ಇಸ್ಕೊಂಡು ಅವ್ರು ಸಣ್ಣರಾಗಕ್ಕಿಂತ ನಾನು ಸಿಕ್ಕಾಗ ನನ್ನ ಟಾರ್ಗೆಟ್ ಮಾಡಿ ಹಿಡ್ಕೊಂತೀನಿ ಬಿಡಪ್ಪ, ನಾನು ಸಿಕ್ಕನ ಹಿಡಿತೀನಿ, ನಾನು ಅದನ್ನೇ ಹಿಡಿಬೇಕು ಅಂತ ಏನು ಬಂದಿಲ್ಲ ಅಂತ ಹೇಳಿ ಅವ್ರು ಬಂದಾಗ ಅವರಿಗೆ ಅಭಿಮಾನಿಗಳು ಹೆಚ್ಚಾಗ್ತಾರೆ ಸರ್. ಈಗ ಏಕೆಂದ್ರೆ ಈಗ ನಾವು ಒಬ್ಬರಿಂದ ಒಬ್ರಿಗೆ ಗೊತ್ತಾಗೇ ಆಗುತ್ತೆ ಸರ್, ಇದು ಟಾರ್ಗೆಟ್ ಮಾಡಿ ಇದನ್ನ ದುಡ್ಡು ಕೊಟ್ಟು ಇಡಿಸಿದ್ರು ಈ ತರ ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಇದ್ದವ್ರು ಅವ್ರು ಕೆಳಗೆ ಇಳಿಯೋಕ್ಕಿಂತ ಅವ್ರು ಇನ್ನೂ ಮೇಲೆ ಇರಬೇಕು ಅಂದ್ರೆ ಆ ಥರ ಇನ್ನೊಬ್ಬರಿಗೆ ಬುಕ್ ಆಗಿ ಹಿಡಿಯೋದು ಬೇಡ ಸರ್. ಅದು ಆ ರೀತಿ ಹೇಳಕ್ಕೆ ಇಷ್ಟ. ಈಗ ಇಲ್ಲಿ ಬಂದಿರೋರಿಗೆ, ಇಷ್ಟು ಜನ ಬಂದಿರೋರಿಗೆ ಏನು ಹೇಳ್ತಾರೆ ಲಾಸ್ಟ್ ಒಂದೇ ಒಂದು ಲೈನಲ್ಲಿ ಹೇಳಬೇಕು ಅಂದ್ರೆ? ಇಷ್ಟು ಜನ ಬಂದಿರೋರಿಗೆ ಇಲ್ಲಿ ಹೇಳಕ್ಕೆ ಏನೂ ಇಲ್ಲ ಸರ್, ಯಾರು ಬೇರೆ ಯಾರು ಇಲ್ಲ ಸರ್ ಇಲ್ಲಿ, ಎಲ್ಲ ಇವರೇ ಸರ್ ಇರೋದು, ಯತ್ನವರೇ ಇರೋದು ಇಲ್ಲಿ. ಇವ್ರಿಗೆ ಹೇಳೋಂಥ ಅವಶ್ಯಕತೆನೇ ಏನಿಲ್ಲ, ಅವರೇ ಹೇಳ್ತಾರೆ ನನಗೆ ಇಂಥದಕ್ಕೆ ಹಬ್ಬಕ್ಕೆ ಹಾಕೋಣ, ಇಂಥದಕ್ಕೆ ಬೇಡ, ಬೇರೆ ಏನಾದ್ರು ಯಾರು ಇಲ್ಲ ಸರ್. ಅವರೇ ಬರ್ತಾರೆ, ಇಲ್ಲ ಇಂಥದ್ದು ಹಬ್ಬ ಡೇಟ್ ಆಗ್ತಿದ್ದಂಗೆ ಅವರೇ ಬಂದು ಹೇಳ್ಬಿಡ್ತಾರೆ ನಮಗೆ, ಈ ಡೇಟಿಗೆ ಒಂದು ಹಬ್ಬ ಇದೆ ಅಣ್ಣ ಹೇರೋಣ ಅಂತ ಹೇಳ್ತಾರೆ. ಹೋರಿ ಹಬ್ಬದಲ್ಲಿ ಇಂಥದೊಂದು ಚೇಂಜ್ ಆಗ್ಬೇಕು ಅಂತ ಅಂದ್ರೆ ಏನ್ ಚೇಂಜ್ ಆಗ್ಬೇಕು ನಿಮ್ ಕಡೆಯಿಂದ? ಸರ್ ಹೋರಿಕೆ ಹಬ್ಬದಲ್ಲಿ ನಮ್ಮ ಕಡೆಯಿಂದ ಚೇಂಜ್ ಆಗ್ಬೇಕು ಅಂದ್ರೆ ತುಂಬಾ ಲೇಟ್ ಆಗಿ ನಾವು ಹಬ್ಬದಿಂದಾನೇ ಈಗ ನಂಬರ್ ಕೊಡ್ತಾ ಇರೋದು, ಒಂದು ತಿಂಗಳು ಮುಂಚೆಯಿಂದಾನೇ ನಂಬರ್ ಕೊಟ್ಬಿಡ್ತಾರೆ. ಆ ತಿಂಗಳು ಮುಂಚೆನೇ ನಮಗೆ ಮೆಂಟಲ್ ಇರುತ್ತೆ, ಮತ್ತೆ ಅದಾದ್ಮೇಲೆ ಮತ್ತೆ 15 ದಿವಸ ಬಂದ್ಬಿಡ್ತಾರೆ. ಅದೇನಾಗುತ್ತೆ ನಮಗೆ ಒಂದು ವರ್ಷನೇ ಆದಂಗೆ ಆಗ್ಬಿಡುತ್ತೆ. ಯಾಕೆಂದ್ರೆ ಅದು ನಮ್ದು ಹಬ್ಬ ಮಾಡಿದೆ ಚೆನ್ನಾಗಿ ಅಂತ ನಮಗೆ ಒಂದು ಕ್ರೇಜ್ ಇರುತ್ತೆ. ಏನಾಗುತ್ತೋ ಅಂತ ಒಳಗೆ ಒಂಥರ ನಮ್ಗೆ ಏನೋ ಒಂಥರ ಆತಂಕ ಆಗ್ತಾ ಇರುತ್ತೆ. ಈ ತರ ಅಲ್ಲೊಂಥರ ಮಾಡಿದ್ರು ಇಲ್ಲಿ ಆತರ ಮಾಡ್ತಾರೋ ಅನ್ನೋದು ಆತರ ಐತೆ. ಅದನ್ನ ಈಗ ತುಂಬಾ ಲಾಂಗ್ ಬಹುಮಾನ ಕೊಡಕ್ಕಿಂತ ಅವತ್ತೇನ್ ಕೊಟ್ಟರು ಖುಷಿನೇ ನಮಗೆ, ಅವತ್ತೇ ಕೊಟ್ಬಿಟ್ರೆ ಸರ್ ನೆಕ್ಸ್ಟ್ ನಾವು ಅಲ್ಲಿ ಹೋಗಿ ಅದನ್ನ ಮತ್ತೆ ಅದಕ್ಕೊಂದು ರಜೆ ಮಾಡ್ಕೊಂಡು ಅದನ್ನ ತಗೊಂಡ್ಬರೋದು ಅದೆಲ್ಲ ಆಗಿ ಅವತ್ತೇ ಈ ಸಲ ಕೊಡ್ಲಿ ಅನ್ನೋದೊಂದು ಚೇಂಜ್ ಆಗುತ್ತೆ. ಅವತ್ತೇ ಕೊಟ್ರೆ ಬಹುಮಾನ ನಮಗೆ ಒಂದು ಖುಷಿ ಇರುತ್ತೆ. ನಾವು ಇಲ್ಲಿ ಬಂದು ಊರಲ್ಲಿ ಸೆಲೆಬ್ರೇಟ್ ಮಾಡಕ್ಕೆ ಅದಕ್ಕೆ ಚೆನ್ನಾಗಿದೆ. ಬಹುಮಾನ ಏನೋ ಕೊಟ್ಟಿಲ್ಲ, ಇಲ್ಲೇನೋ ನಾವು ಸುಮ್ಮನೆ ಸೆಲೆಬ್ರೇಟ್ ಮಾಡ್ಬೇಕು ಅಂದ್ರೆ ಇವ್ರು ಏನ್ ಕೊಡ್ತಾರೆ ಏನೋ ಸುಮ್ಮನೆ ಮಾಡ್ತಾರೆ ಹುಡುಗರು, ಆ ತರದೊಂದು ಸಮಸ್ಯೆ. ಈಗ ಇಲ್ಲಿ ಬಂದಿರೋರು ಬಿಟ್ಟು ಹೋರಿ ವಿಡಿಯೋ ನೋಡ್ತಿರೋರು ತುಂಬಾ ಜನ ಇದ್ದಾರೆ. ತಮಿಳ್ನಾಡಿಂದ ನೋಡ್ತಿದ್ದಾರೆ, ಆಂಧ್ರದಿಂದ ನೋಡ್ತಿದ್ದಾರೆ, ಬೆಂಗಳೂರು ಅವ್ರೆಲ್ಲರಿಗೂ ಮುಂದಿನ ಹಬ್ಬಗಳೆಲ್ಲ ಗುರ್ತಿಸಿ ಅಂತ ನೀನ್ ಹೇಳೋದಾದ್ರೆ, ಯಾಕೆಂದ್ರೆ ಹಬ್ಬ ಮಾಡಿದ್ರೆ ಹೆಸರಾಗೋದು ಇನ್ನು ತುಂಬಾ ಇದೆ. ವಯಸ್ಸು ಚಿಕ್ಕದು, ಹೆಸರನ್ನು ತುಂಬಾ ನೋಡ್ಬೇಕಾಗಿದೆ. ಅವ್ರಿಗೆಲ್ಲ ಏನೋ ಒಂದು ಹೇಳ್ಬೇಕು, ನೋಡುಗರಿಗೆ ಏನೋ ಒಂದು ಹೇಳ್ತೀನಿ ನಮ್ ಕಡಲ ಮತ್ತು ಕಡೆಯಿಂದ ಅನ್ನೋದಾದ್ರೆ ಅವರಿಗೆಲ್ಲ ಏನಾಗೋದು ಅಂದ್ರೆ ನಮ್ಮನ್ನ ಹೇಗೆ ಬೇರೆ ಎತ್ತುಗಳೆಲ್ಲ ಪ್ರೋತ್ಸಾಹಿಸ್ತೀರ ಸ್ವಲ್ಪ ನಮ್ಮನ್ನು ಪ್ರೋತ್ಸಾಹಿಸಿ. ಅಕಸ್ಮಾತ್ ಏನಾರ ನಮ್ಮಲ್ಲಿ ಏನೋ ಸ್ವಲ್ಪ ಚೇಂಜ್ ಆಗ್ಬೇಕು ಅಂದ್ರೆ ಅವರು ಏನಾರ ಇದು ಮಾಡ್ಕೊಂಡು ನಮಗೆ ಆ ಮುಖಾಂತರ ಈಗ
ಈಗೆಲ್ಲ ಸೋಷಿಯಲ್ ಮೀಡಿಯಾ ಅವೆಲ್ಲ ತುಂಬಾ ಇದೆ ಅದ್ರಲ್ಲಿ ನಮಗೆ ಒಂದು ಮೆಸೇಜ್ ಆಗಿ ಇಲ್ಲ ನೀವು ಈ ತರ ಮಾಡ್ರಿ ಆ ತರ ಮಾಡ್ರಿ ಅಂತ ಹೇಳಿದ್ರೆ ನಾವು ಅದನ್ನೆಲ್ಲ ಬೇರೆ ನಾವು ಈ ಕಡೆಯಿಂದ ಅಂದ್ರೆ ಈಗ ಸ್ಟಾರ್ಟಿಂಗ್ ನಮ್ ಪಿ ಪಿ ಓದಿ ಈ ಕಡೆಯಿಂದ, ಹಾಗಾಗಿ ನಮಗೆ ಅನುಭವ ಕಮ್ಮಿ ಇರೋದ್ರಿಂದ ಅವ್ರು ಹೇಳಿದ್ರೆ ನಾವು ಕಲ್ಕೊಂತೀವಿ ಸರ್ ಅದರಲ್ಲಿ. ಇಲ್ಲ ಅವ್ರಿಗೆ ನಮ್ಗೆ ಹೇಳ್ಬೇಕು ಅನ್ನೋ ಭಾವನೆ ನಮ್ಮಲ್ಲಿ ಅದನ್ನ ನಾವು ಅದು ನಮ್ಮಲ್ಲಾದ್ರೆ ನಾವು ಅದನ್ನ ರೆಡಿ ಮಾಡ್ಕೊಳಕ್ಕೆ ನಾವು ಅನುಕೂಲ ಮಾಡ್ತೀವಿ. ಎಷ್ಟೋ ಜನ ಹೇಳಿದ್ರಿ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ಇದೊಂದು ಹೋರಿದ್ ಮಾಡಿ ಅಂತ. ಒಂದು ಉದ್ದೇಶ ಕೇವಲ ಹೆಸರು ಮಾಡಿದ ಹೋರಿಗಳು ಹಿಂದೆ ನಾವು ಹೋಗ್ತಿಲ್ಲ, ಹೆಸರು ಮಾಡ್ಬೇಕಾಗಿರುವ ಅಥವಾ ನಿಮಗೆ ತೋರ್ಸ್ಬೇಕಾದ ಎತ್ತುಗಳು ತುಂಬಾ ಇದಾವೆ. ಅದನ್ನ ಸಣ್ಣದಾಗತ್ವು ಒಂದ್ 30ರಿಂದ 40 ನಿಮಿಷದಲ್ಲಿ ತೋರ್ಸೋ ಅಂತ ಪ್ರಯತ್ನದಲ್ಲಿ ನಾವಿದೀವಿ ಅಷ್ಟೇ. ನಿಮ್ಮ ಸಪೋರ್ಟ್ ಇಲ್ಲದೆ ನಾವೇನು ಮಾಡಕ್ಕಾಗಲ್ಲ. ಅದೇ ರೀತಿ ಈಗ ಬೆಳೀತಾ ಇರೋ ಹೋರಿ, ಅದಕ್ಕೆ ಈಗ ಬೆಳೆದಿರೋ ಹೋರಿಗಳು ತುಂಬಾ ಇದಾವೆ. ಹೇಗ್ ಬೆಳೆದಿದಾವೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಆದ್ರೆ ನಿಯತ್ತಲ್ಲಿ ಎಲ್ಲೋ ಒಂದ್ ಹತ್ರ ಬೆಳಿಬೇಕು, ನಮ್ಮಿಂದೇನೋ ಒಂದಿಷ್ಟು ಜನ ಬರ್ಬೇಕು ಅಂತ ಒಂದು ಹೋರಿ ಕಟ್ಟಿರ್ತಾರೆ. ಅಂತವ್ರ ಹಿಂದೆ ಹೋರಿ ಹಬ್ಬ ನೋಡ್ಬಿಟ್ಟು ಅವ್ರ ಹಿಂದೆ ಹೋಗಿ, ಬೇರೆ ಏನಿಲ್ಲ ಅವ್ರು ಹಂಗಿದ್ದಾರೆ ಇವ್ರು ಹಿಂಗಿದ್ದಾರೆ ಅನ್ನೋದು ಬೇಡ. ಹೋರಿ ಹಬ್ಬ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಆ ಹೋರಿಗೆ ಸಪೋರ್ಟ್ ಮಾಡೋದ್ ಕಲೀರಿ ಫಸ್ಟ್. ಈಗ ಬೆಳೀತಾ ಇದೆ ಹೋರಿ, ಆ ಹೋರಿ ನಮ್ಮ ಮಲೆನಾಡು ಪ್ರದೇಶಗಳಲ್ಲಿ ಅಥವಾ ನಮ್ಮ ಈ ಶಿಕಾರಿಪುರ ಅಥವಾ ಶಿವಮೊಗ್ಗದ ಹತ್ತತ್ರ ಏನ್ ಈ ಪ್ರದೇಶದಲ್ಲಿದೆ, ಈ ಪ್ರದೇಶದಲ್ಲಿ ಒಂದು ಕುಯ್ಪಿ ಎತ್ತು ಬೆಳೀತಾ ಇದೆ. ಇವತ್ತು 4 ಅಡಿ ಕಟ್ಟಿದ್ದಾರೆ, 8 ಅಡಿ ಆಗ್ಲಿ, ಅದು 20 ಅಡಿವರೆಗೂ ಹೋಗ್ಲಿ ಅನ್ನೋದೇ ನಮ್ಮ ಉದ್ದೇಶ. 20 ಅಡಿ ಕೂಡ ಹಬ್ಬ ಚೆನ್ನಾಗಿ ಮಾಡ್ಲಿ ಅನ್ನೋದೇ ನಮ್ಮ ಉದ್ದೇಶ. ಆ ಹೋರಿಗೆ ನಿಮ್ಮ ಒಂದು ಸಪೋರ್ಟ್ ಸಿಗ್ಲಿ. ಅವ್ರದೇ ಆದ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಮೇಂಟೈನ್ ಮಾಡಿದ್ದಾರೆ ಅನ್ಸುತ್ತೆ, ಹೋಗಿ ಚೆಕ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಹಾಗೆ ಅಪ್ಡೇಟ್ಸ್ ನ ಅವ್ರನ್ನ ನೀವು ಕೇಳಿ, ಯಾವಾಗ ಹಾಕ್ತೀರಾ ನಾವ್ ಯಾವಾಗ ವೆಯ್ಟ್ ಮಾಡ್ಬೇಕು, ಎಷ್ಟಿವರೆಗೂ ವೆಯ್ಟ್ ಮಾಡ್ಬೇಕು ಅನ್ನೋದ. ಅವಾಗ ಅವ್ರಿಗೂ ಒಂದು ಖುಷಿ ಸಿಗುತ್ತೆ, ಮಾಡಿದ್ದಕ್ಕೆ ನಮಗೂ ಒಂದು ಖುಷಿ ಸಿಗುತ್ತೆ. ಯಾರ್ಯಾರು ಇಲ್ಲಿ ಬಂದಿದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ನಿಮ್ ಟೈಮ್ ನಮ್ಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.